ಅನೇಕ ಗೂಢಾರ್ಥಗಳನ್ನು ತಿಳಿಯಪಡಿಸುವ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಈ ದಿನ ದೇವರಾತ್ಮನು ನಮಗೆ ಕೊಟ್ಟಿರುವಂತಹ ಸಂದೇಶ ಅಂಜೂರ ಮರದ ರಹಸ್ಯ, ದ ಸೀಕ್ರೆಟ್ ಆಫ್ ದ ಬಿಗ್ ಟ್ರೀ ಹೂ ಹಂಗ್ ಯು ಶುಡ್ ಡಿ ಮಿಮಿ. ಇದರ ಕುರಿತಾಗಿ ದೇವರಾತ್ಮನು ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಗ ಮಾತನಾಡುವವರಾಗಿದ್ದಾನೆ. ದೇವರಾತ್ಮನು ಸಭೆಯಾದ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 32ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 32 ಅಲ್ಲಿ ದೇವರು ಸಭೆಯಾದ ನಮ್ಮ ಸಂಗಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೌ ಲರ್ನ್ ಎ parable of the fig tree. When his branch is yet tender and putteth forth leaves, he know that summer is nigh. Shang chai shung hang hang hung hung should be by you dong ta de ja tai ho hai nene jang chu he ji shi nim han ji ಶಿಡೋ ಕ್ಷಾಕ್ಟೈನ್ ಜಿಂಗ್ಲೆ. ಆಮೇನ್. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಗಡ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಅಂಜೂರ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಳೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳಿದುಕೊಳ್ಳುತ್ತೀರಲ್ಲ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರಾತ್ಮನ ಈ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮೆಲ್ಲರ ನಿರ್ಮಾಣಿಕನಾದ ದೇವರೇ, ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ದೇವರೇ, ಮನುಷ್ಯರಾದ ನಮ್ಮನ್ನ ನಿನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಈ ದಿನ ನಾವೆಲ್ಲರೂ ಉಳಿದಿರುವುದು ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ. ಅದಕ್ಕಾಗಿ ನಾವು ನಿಮಗೆ ಸಭೆಯಾಗಿ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇವೆ. ದೇವರಾತ್ಮನೇ, ನನ್ನನ್ನು ಕೇಳಿಕೊಳ್ಳಿರಿ. ನಾನು ನಿಮಗೆ ತಿಳಿಯಲಾದ ಮಹತ್ತಾದ ಗುಡಾರ್ಥಗಳನ್ನು ತಿಳಿಯಪಡಿಸುತ್ತೇನೆಂದು ವಾಗ್ದಾನ ಮಾಡಿದ ನಮ್ಮ ವಾಗ್ದಾನದ ದೇವರೇ, ನಿಮಗೆ ಸ್ತೋತ್ರ. ಹೌದು ಕರ್ತನೇ, ಈ ದಿನ ನೀನು ವಾಗ್ದಾನದಂತೆ ನಾವು ಕೇಳ್ಕೊಳ್ತಾ ಇದ್ದೇವೆ. ಸಭೆಯಾದ ನಮ್ಗೆ ಇದುವರೆಗೂ ತಿಳಿಯಲಾದಂಥ ಮಹತ್ತಾದ ಗುಡಾರ್ಥಗಳನ್ನು ಸಭೆಯ ಸಂಗಡ ನೀನೇ ದೇವರಾತ್ಮನೆ ಮಾತನಾಡುವೆಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಮ್ಮನ್ನು ನಿನ್ನೆ ಕರೆಗಳು ಒಪ್ಪಿಸಿಕೊಡುತ್ತೇವೆ. ನಮ್ಮ ಬಾಯಿಂದ ಯಾವುದೇ ಮಾತುಗಳು ಹೊರಡದಿರಲಿ. ನಮ್ಮೊಳಗಿನಿಂದ ದೇವರ ಆತ್ಮನೆ ನೀನೇ ನಿನ್ನ ಸಭೆಯ ಸಂಗಡ ಮಾತನಾಡು. ನಿನ್ನ ಮಾತುಗೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಾತು ಜೀವ ಇಲ್ಲದಿರುವ ಎಲ್ಲ ಆತ್ಮಗಳಿಗೆ ಅದು ಜೀವವನ್ನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ದೇವರ ಸಭೆಗೆ ತಿಳಿಯಲಾರದ ಎಲ್ಲ ಮಹತ್ತಾದ ಗುಡಾರ್ಥಗಳನ್ನು ನಿಂತಾನೆ ತಿಳಿಯಪಡಿಸಿ ನಿನ್ನ ವಾಕ್ಯಗಳ ಸಂಗಡ ಮಾತನಾಡು. ನಿನ್ನ ವಾಕ್ಯವನ್ನು ಕೇಳುವಂಥವರ ಕಣ್ಣು ಕಿವಿಗಳು ಎಲ್ಲ ಹೃದಯಗಳನ್ನ ನಿಂತಾನೆ ತೆರೆ ಮಾಡು. ಆತ್ಮಿಕವಾಗಿ ದೇವರೇ, ಎಲ್ಲರ ಆತ್ಮದಲ್ಲೂ ಸತ್ಯದಲ್ಲೂ ನಿನ್ನ ವಾಕ್ಯದಲ್ಲೂ ನೆಲೆ ನಿಲ್ಲುವಂತೆ, ನಿನ್ನ ವಾಕ್ಯದಂತೆ ನಡೆಯುವಂತೆ, ಜೀವಿಸುವಂತೆ ಎಲ್ಲರನ್ನು ನೀನು ಆಶೀರ್ವದಿಸಿ. ಎಲ್ಲರ ಸಂಗಡ ಮಾತನಾಡುವ ನಮ್ಮ ದೇವರೇ, ನೀನೇ ಮಾತನಾಡು. ಅದರೆಲ್ಲ ಮಹಿಮೆ ನಿನಗೆ ಮಾತನ್ನೇ ಸಲ್ಲಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ಈ ದಿನ ಸಭೆಯಾದ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 31ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ರೆವಲ್ಯೂಷನ್ ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 32 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಈ ರೀತಿಯ ಮಾತನಾಡ್ತಾ ಇದ್ದಾನೆ. Now learn a parable of the fig tree. When his branch is yet tender and putteth forth leaves, ye know that summer is nigh. Shang ching shang hong hang he hong hong shu di bi yu dang tai di chi tai hang nen yang chu he chi shi ni min chu hang do shak tain jang le. Amen, hallelujah. अंजीर की पेड़ के दृष्टांत से सीखो, तुम्हें पता चला जाएगा कि गर्मी करीब है, जब इसके शाख पड़ नहीं रही है और पत्रे निकल रहे हैं. आमेन, हालेलुया. அத்தி மரத்தின் ஓமையிலிருந்து கற்றுக்கொள்ளுங்கள். அத்தன் கிழங்குவரைங்கள் எல்லைங்களை விட்டு வரும்போதும் கோட்டை களம் நெருங்கிவிட்டும் என்னப்படி நீங்கள் அறிவிக்கலாம். ஆமென்.
అంజూరము చెట్టు యొక్క ఉపమానం నుండి నేర్చుకోండి. దాన్ని కొమ్మ ఎదగగా అను ఆకులను వదిలివేస్తున్నప్పుడు వ్యసన సమీపిస్తుంది, మీకు తెలుస్తుంది. ಆಮೆನ್, ಹಲ್ಲೆಲೂಯಾ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನು ಎಳೆಯದಾಗಿದ್ದು ಎಳೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳಿದುಕೊಳ್ಳುತ್ತೀರಲ್ಲ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಳುವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣದಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಈ ಭೂಲೋಕದಲ್ಲಿ ನೋಡಿದ್ರೆ ಅನೇಕ ವಿಧವಾದಂಥ ಮರಗಳಿದ್ದಾವೆ. ಆಮೇನ್, ಹಲ್ಲೆಲೂಯಾ. ಆದರೆ ದೇವರು ಆ ಎಲ್ಲ ರೀತಿಯಾದ ಮರಗಳಿಗೆ ಸೂಚನೆಯಾಗಿ ದೇವರಾತ್ಮನ ತನ್ನ ವಾಕ್ಯವನ್ನು ಮಾತನಾಡಿಲ್ಲ. ಹೆಚ್ಚಾಗಿ ದೇವರು ಈ ವಾಕ್ಯದಲ್ಲಿ ನೋಡುವುದಾದರೆ ನಮಗೆ ಆತನು ಯಾವ ಮರದ ಕುರಿತಾಗಿ ಹೇಳ್ತಾ ಇದ್ದಾನೆ ಅಂದರೆ ಅಂಜೂರ ಮರದಿಂದ ತನ್ನ ವಿಷಯವನ್ನು ಆತನು ಸಭೆಗೆ ವಿಷಯವನ್ನು ತಿಳಿಯಪಡಿಸುವುದಕ್ಕಾಗಿ ಇಷ್ಟವುಳ್ಳವನಾಗಿದ್ದಾನೆ. ಹಾಗಾದರೆ ಈ ಅಂಜೂರ ಮರ ಅಂದರೆ ಏನು ಎಂಬುದಾಗಿ ನಾವು ಮೊಟ್ಟ ಮೊದಲು ತಿಳಿದುಕೊಳ್ಳಬೇಕಾದಂಥ ವಿಷಯ ಉಂಟು. ಆಮೇನ್, ಹಲ್ಲೆಲೂಯಾ. ಯಾಕೆಂದರೆ ಅಂಜೂರ ಮರ ಏನಂತ ನಮಗೆ ಗೊತ್ತಾದರೆ ಆ ಅಂಜೂರ ಮರದ ದೃಷ್ಟಾಂತದಿಂದ ನಾವೇನು ಕಲಿಬೇಕು? ಬುದ್ಧಿ ಕಲಿಯಿರಿ ಅಂತ ಹೇಳ್ತಾ ಇದ್ದಾನೆ ದೇವರು. ಹಾಗಾದರೆ ನಾವು ಇನ್ನೂ ಬುದ್ಧಿ ಸರಿಯಾಗಿ ಕಲ್ತಿಲ್ಲ ಅಂತ ವಾಕ್ಯ ಹೇಳ್ದಾಗ ಆಗ್ತಾ ಇದೆ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ನಾವು ಈ ಅಂಜೂರದ ಮರದಿಂದ ಕೆಲವು ವಿಷಯಗಳನ್ನು ಕಲೀಲೇಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ದೇವರ ಆತ್ಮನ ಈ ದಿನ ನಮ್ಮ ಸಂಗಾತ ಮಾತನಾಡ್ತಾ ಇದ್ದಾನೆ. ಈ ಅಂಜೂರ ಮರದ ರಹಸ್ಯ ಏನು, ಅದರ ವಿಶೇಷತೆ ಏನು ಎಂಬುದಾಗಿ, ಅಂಜೂರ ಮರ ಅಂದರೆ ಏನು ಎಂಬುದಾಗಿ ಕೆಲವು ವಾಕ್ಯಗಳ ಮುಖಾಂತರವಾಗಿ ದೇವರ ಆತ್ಮನ ಈ ದಿನ ಸಭೆ ಆತ ನಮ್ಮೆಲ್ಲರ ಸಂಗಡ ಆತನು ವಿಶೇಷವಾಗಿ ಮಾತನಾಡುವವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದರ ವಾಕ್ಯವನ್ನು ಕೇಳುವುದಕ್ಕೆ? ಆಮೇನ್, ಹೇಳೋಣ. ಆಮೇನ್, ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟೇಳಿ ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕೇಳುವವರಾಗಿರಿ. ಆಮೇನ್, ಹಲ್ಲೆಲೂಯಾ. ಲೋಕದವರಾದರೆ ಅಂಜೂರ ಮರ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಅದೆಷ್ಟು ಎತ್ತರ ಬೆಳೆಯುತ್ತೆ, ಇಷ್ಟು ಅಗಲ ಬೆಳೆಯುತ್ತೆ, ಇಷ್ಟು ಆಳ ಅದ್ರ ಬೇರೆ ಹೋಗುತ್ತೆ, ಅದ್ರ ಕೊಂಬೆ ಚೆನ್ನಾಗಿರುತ್ತೆ, ಅದ್ರ ರೆಂಬೆ ಚೆನ್ನಾಗಿ ಬೆಳೆಯುತ್ತೆ, ಅದ್ರ ಎಲೆಗಳು ಚೆನ್ನಾಗಿ ಚಿಗುರ್ತವೆ, ಅದ್ರ ದಪ್ಪ ಎಷ್ಟಿರುತ್ತೆ ಅಥವಾ ಸಣ್ಣ ಎಷ್ಟಿರುತ್ತೆ, ಅದ್ರ ಹಣ್ಣುಗಳು ಚೆನ್ನಾಗಿರುತ್ತೆ ಅಂತ ಕೆಲವರು ಇರ್ತಾರೆ. ಕೆಲವ್ರಿಗೆ ಇಷ್ಟ ಆಗದಿರೋರು ಹಣ್ಣುಗಳು ಚೆನ್ನಾಗಿಲ್ಲ ಅಂತಾರೆ. ಕೆಲವರು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯದಲ್ಲಿ ಅಂಜೂರ ಮರ ಅಂದರೆ ಏನಂದರೆ ಈ ರೀತಿ ಲೋಕದ ರೀತಿಯಲ್ಲಿ ಎಲ್ಲರೂ ಹೇಳುವಂತೆ ಆ ಅಂಜೂರ ಮರ ಹೈಟು ವೆಯ್ಟು ಅದರದ್ದು ಸೌಂದರ್ಯ ಇದ್ರ ಕುರಿತಾಗಿ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಹೇಳಲು ಸಾಧ್ಯ ಇಲ್ಲ. ಆದರೆ ದೇವರು ಅಂಜೂರ ಮರ ಹೇಳ್ತಾ ಇದ್ದಾನೆ ಅಂದರೆ ಅದ್ರ ಬ್ಯಾಕ್ಗ್ರೌಂಡ್ ಏನೋ ಒಂದು ವಿಷಯ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಅದೇನು ವಿಷಯ ಎಂಬುದಾಗಿ ದೇವರಾತ್ಮನ ಮಾತ್ರನೇ ಅಂಜೂರ ಮರದ ರಹಸ್ಯವನ್ನು ನಮಗೆ ಹೇಳ್ಕೊಡಲು ಸಾಧ್ಯವಾಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ದೇವರಾತ್ಮನು ಈ ದಿನ ಅಂಜೂರ ಮರ ಅಂದರೆ ಏನು, ಅದಕ್ಕೆ ಯಾವುದಕ್ಕೆ ಸೂಚನೆಯಾಗಿ ದೇವರ ಅಂಜೂರ ಮರವನ್ನು ಆತನು ಮಾತನಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ಈ ದಿನ ನಾವು ನೋಡಿಕೊಳ್ಳುವವರಾಗಿರೋಣ. ಯೆರೆಮೀಯನು ಬರೆದ ಪುಸ್ತಕದಲ್ಲಿ 24ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜೆರೆಮಿಯ ಚಾಪ್ಟರ್ 24:5 ದೇವರ ಸಭೆಯಾದ ನಮ್ಮ ಸಂಗಡ ಈ ರೀತಿ ಮಾತನಾಡುತ್ತಿದ್ದಾನೆ. Thus saith the Lord, the God of Israel, like these good figs, so will I acknowledge them that all carried away captive of Judah, whom I have sent out of his place into the land of the Chaldeans for their goods. ಯೆರೆಮೀಯ 24ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆಯಾದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಾ ಇದ್ದಾನೆ. ಇಸ್ರಾಯೇಲರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಈ ಸ್ಥಳದೊಳಗಿನಿಂದ ಕಸ್ದೀಯರ ದೇಶಕ್ಕೆ ಕಳಿಸಿಬಿಟ್ಟ ಸೆರೆಯವರಾದ ಯೆಹೂದ್ಯರನ್ನ ಈ ಉತ್ತಮವಾದ ಅಂಜೂರದ ಫಲಗಳಂತೆ ಲಕ್ಷಿಸಿ ಅವರಿಗೆ ಮೇಲನ್ನುಂಟು ಮಾಡುವೆನೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣದಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ದೇವರ ವಾಕ್ಯ ನೋಡುತ್ತದೆ, ಸೆರೆಯವರಾದ ಯೆಹೂದ್ಯರನ್ನು ಈ ಉತ್ತಮವಾದ ಅಂಜೂರ ಮರದ ಫಲಗಳಂತೆ ಲಕ್ಷಿಸಿ ಎಂಬುದಾಗಿ. ಹಾಗಾದರೆ ಈ ಯೆಹೂದ ಜನರನ್ನ ದೇವರು ಯಾವುದಕ್ಕೆ ಹೋಲಿಕೆಯಾಗಿ ಆತನು ಹೇಳ್ತಾ ಇದ್ದಾನೆ ಅಂದರೆ ಅಂಜೂರದ ಫಲಗಳಂತಿರುವಂಥ ಇವರನ್ನ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ಅಂಜೂರದ ಮರ ಅಂದರೆ ಯೆಹೂದದ ಜನರು ಅಥವಾ ಇಸ್ರಾಯೇಲ್ ಜನರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಈಗ ನಮಗೆ ಒಂದು ಗೊತ್ತಾಯಿತು, ಈ fig tree is the Israel countries
peoples. Amen. Hallelujah. ಹಾಗಾದ್ರೆ the fig tree means the people of Israel. Amen. Hallelujah. ಅಂಜೂರ ಮರ ಅಂದ್ರೆ ಅದು ಇಸ್ರಾಯೇಲ್ ಜನರಾಗಿದ್ದಾರೆ. Amen. hang go shung de e shi he shilin ren. अंजीर का पेड़ का अर्थ है इसराइल की लोग. आमीन. हालेलुया. सभी को पता हो गया अंजीर का पेड़ कौन है? इसराइल की लोग है. आमीन. हालेलुया. ಹತ್ತಿ ಮರ ಎಂಡ್ರಾಲ್ ಯಾರಂಗ ಅವರೆಲ್ಲ ఇస్రాయేల్ మక్కలాగిర్కరార్. ఆమేన్. హల్లెలూయా. అంజూరపు చెట్టు అంటే ఎవరు అంటే అది ఇస్రాయేల్ ప్రజలై ఉన్నారు. ఆమేన్. హల్లెలూయా. ఇది అంజూరం చెట్టిన ఒక రహస్యమైనది. ఆమేన్. హల్లెలూయಾ. ಹಾಗಾದ್ರೆ ಈ ಅಂಜೂರ ಮರ ಅಂದ್ರೆ ಯಾರು? ಇಸ್ರಾಯೇಲ್ ಜನರಾಗಿದ್ದಾರೆ. ಆಮೇನ್. ಈಗ ನಾವು ಮತ್ತಾಯನ ಬರ್ತಾ ಸುವಾರ್ತೆ 24ನೇ ಅಧ್ಯಾಯ 32ನೇ ವಾಕ್ಯವನ್ನು ನಾವು ಮತ್ತೊಂದು ಸಾರಿ ಓದಿಕೊಳ್ಳುವರಾಗಿರೋಣ. ಅಂಜೂರ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ, ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಳೆ ಬಿಡುವಾಗ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಅಂಜೂರ ಮರ ಅಂದ್ರೇನು? ಅದು ಇಸ್ರಾಯೇಲ್ ಜನರು ಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟು ಹೇಳ್ಬಿಡಿ ಒಂದ್ಸಾರಿ. ಆಮೇನ್. ಹಲ್ಲುಯ. ಅಂಜೂರ ಮರ ಅಂದ್ರೇನು? ಇಸ್ರಾಯೇಲ್ ಜನರಾಗಿದ್ದಾರೆ. ಆಮೇನ್. ಹಲ್ಲುಯ. ಹಾಗಾದ್ರೆ ಇಸ್ರಾಯೇಲ್ ಜನರ ಕುರಿತಾಗಿ ದೇವರಾತ್ಮನ ಹೇಳ್ತಾ ಇದ್ದೇನೆ, ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಳೆ ಬಿಡುವಾಗ ಅಂದ್ರೆ ಆ ಇಸ್ರಾಯೇಲ್ ದೇಶವು ಹುಟ್ಟುವಾಗ ಕೆಲವು ಘಟನೆಗಳು ನಡೆಯುತ್ತೆ. ಅವುಗಳೆಲ್ಲವೂ ಏನಾಗಿದೆ? ಬರೋಣದ ಸೂಚನೆಗಳಾಗಿದೆ. ಯಾವ ಬರೋಣ? ಯೇಸುವಿನ 2ನೇ ಬರೋಣದಲ್ಲ, ಉಪದ್ರವ ಕಾಲದಲ್ಲ, ಯೇಸುವಿನ ರಹಸ್ಯ ಬರೋಣದ ಸೂಚನೆಗಳಾಗಿದೆ. ಆಮೇನ್. ಹಲ್ಲೆಲೂಯಾ. ಯೇಸುವಿನ ರಹಸ್ಯ ಬರೋಣ ಆಗ್ಬೇಕು, ಅದಾದ ನಂತರ ಉಪದ್ರವ ಕಾಲ ಆಗ್ಬೇಕು. 7 ವರ್ಷ ಉಪದ್ರವ ಕಾಲದ ನಂತರದಲ್ಲಿ ಯೇಸುವಿನ 2ನೇ ಬರೋಣ ಅದು ಭೂಮಿಗೆ ಬರುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ನಾವು ಕೆಲವರು 2ನೇ ಬರೋಣನು ಒಂದೇ ಅನ್ಕೊಂತಾರೆ, ರಹಸ್ಯ ಬರೋಣ ಕೂಡ ಒಂದೇ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಇವೆರಡು ಸಪ್ರೇಟ್. ಈ 2 ಬರೋಣಗಳು ನಡೆಯೋದಕ್ಕೆ 7 ವರ್ಷ ಮಧ್ಯದಲ್ಲಿ ಗ್ಯಾಪ್ ಇದೆ. ಆಮೇನ್. ಹಲ್ಲೆಲೂಯಾ. ಆದ್ರಿಂದ ರಹಸ್ಯ ಬರೋಣ ಉಪದ್ರವ ಕಾಲಕ್ಕಿಂತ ಮುಂಚೆ ಸಭೆ ಆದ ನಾವೇ ತಲುಪಿಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ಉಪದ್ರವ ಕಾಲ ಆದ ನಂತರ 7 ವರ್ಷ ಉಪದ್ರವ ಕಾಲದ ಮುಗಿದ ನಂತರ ಯೇಸುವಿನ 2ನೇ ಬರೋಣ ಭೂಮಿಗೆ ಬರುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಆದ್ರೆ ಈಗ ನಾವು ನೋಡ್ತಾ ಇರೋದು ರಹಸ್ಯ ಬರೋಣದ ಸೂಚನೆ. ಅದು ಯಾವುದಕ್ಕೆ ಸೂಚನೆ ಎಂಬುದಾಗಿ ದೇವರಾತ್ಮನಲ್ಲಿ ಮಾತನಾಡ್ತಾ ಇದ್ದಾನೆ ಅಂದ್ರೆ ಅಂಜೂರ ಮರಕ್ಕೆ ಸೂಚನೆಯಾಗಿ ದೇವರಾತ್ಮ ತನ್ನ ವಾಕ್ಯವನ್ನು ಮಾತನಾಡ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಈಗ ಅಂಜೂರ ಮರ ಅಂದ್ರೆ ಯಾರು ಅಂತ ನಮಗೆ ಗೊತ್ತೈತೆ. ಯಾರು? ಇಸ್ರಾಯೇಲ್ ಜನರಾಗಿದ್ದಾರೆ. ಇದನ್ನ ಮಾತ್ರ ಇವತ್ತಂತೂ ಮರೆಯಂಗಿಲ್ಲ ಯಾರು. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ fig tree means ಇಸ್ರಾಯೇಲ್ ಪೀಪಲ್ಸ್. ಆಮೇನ್. ಹಲ್ಲೆಲೂಯಾ. ಅಂಜೂರದ ಮರ ಅಂದ್ರೆ ಇಸ್ರಾಯೇಲ್ ಜನರಾಗಿದ್ದಾರೆ. ಹಾಗಾದ್ರೆ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಳೆ ಬಿಡುವಾಗ ಅಂದ್ರೆ ಈ ದೇಶ ಇಸ್ರಾಯೇಲ್ ದೇಶ ಹುಟ್ಟುವಾಗ ಅದಕ್ಕಿಂತ ಮುಂಚೆ ಕೆಲವು ಘಟನೆಗಳು ನಡೆಯುವಂಥದ್ದಾಗಿದೆ. ಅವಳ ಕುರಿತಾಗಿಯೂ ಕೂಡ ನೀವು ತಿಳ್ಕೊಂಡವರಾಗಿರಬೇಕು ಎಂಬುದಾಗಿ ದೇವರ ಆತ್ಮ ಮಾತನಾಡ್ತಾ ಇದ್ದಾನೆ. ಹಾಗಾದ್ರೆ ಒಂದು ಇಸ್ರಾಯೇಲ್ ದೇಶವು ಪರಿಪೂರ್ಣವಾದ ದೇಶ ಆಗಬೇಕಂದ್ರೆ ಮೊದಲನೇ ಅಂಶ, ಒಂದು ಇಸ್ರಾಯೇಲ್ ದೇಶ ಸಂಪೂರ್ಣ ದೇಶವಾಗಿ ಇರಬೇಕೆಂದ್ರೆ ಮೊದಲನೇದಾಗಿ ಇಸ್ರಾಯೇಲ್ ದೇಶಕ್ಕೆ ಒಬ್ಬ ರಾಜನು ಇರಬೇಕು. ಆಮೇನ್. ಹಲ್ಲೆಲೂಯಾ. ಮೋಶೆ ಕಾಲದಲ್ಲಿ ಇಸ್ರಾಯೇಲ್ ರಾಜ ಇದ್ನ? ಇಲ್ಲ. ಅದಕ್ಕಿಂತ ಮುಂಚೆ ಇದ್ನ? ಇಲ್ವೇ ಇಲ್ಲ. ಆಮೇನ್. ಹಲ್ಲೆಲೂಯಾ. ಯೋಷನ ಕಾಲದಲ್ಲೂ ಯಾರೋ ರಾಜ ಇರಲಿಲ್ಲ. ಆಮೇನ್. ಹಲ್ಲೆಲೂಯಾ. ದೇವರು ನಾಯಕತ್ವದಲ್ಲಿ ಮೋಶೆ ಮುಖಾಂತರವಾಗಿ ಯೋಷನ ಮುಖಾಂತರವಾಗಿ ಈಗೆಲ್ಲ ನಡ್ಸ್ಕೊಂಡ್ ಬಂದನು. ಆದ್ರೆ ಮುಂದೆ ಬರ್ಬರ್ತ ಕಾಲಘಟ್ಟದಲ್ಲಿ ಇಸ್ರಾಯೇಲ್ರಿಗೆ ರಾಜರು ಬರುವಂತವರಾಗಿರ್ತಾರೆ. ಆಮೇನ್. ಹಲ್ಲೆಲೂಯಾ. ಅನಂತರದ ಕಾಲದಲ್ಲಿ ಈಗ ಇಸ್ರಾಯೇಲ್ ದೇಶವು ಇತಿಹಾಸವನ್ನ ನಾವು ಸ್ವಲ್ಪ ನೋಡ್ಕೊಳ್ಬೇಕು. ಆಮೇನ್. ಹಲ್ಲೆಲೂಯಾ. The first point of is Israel, complete of Israel. First one is in order of the nation of Israel to be a complete nation. The nation of Israel must first have a king. He Shili Gong Hung Cheng Huang Ying Heng Wong Hang De Jung Jai Sherio Hung Hong Chang Bi Cho Hung Hang Ye Wang. Amen. Hallelujah. इसराइल कंट्री एक परिपूर्ण कंट्री को एक किंग चाहिए. आमेन. हालेलुया. इसराइल कंट्री की ஒரு ராஜா இருக்க வேண்டும். ఆమేన్. హల్లెలూయా. ఇస్రాయెల్ దేశం పరిపూర్ణ దేశంగా ఉండాలి అంటే ఇస్రాయెల్ దేశానికి ముందుగా ఒక రాజా ఉండాలి. ఆమేన్. హల్లెలూయా.
ಹಾಗಾದರೆ ಇಸ್ರಾಯೇಲ್ ದೇಶ ಒಂದು ಪರಿಪೂರ್ಣ ದೇಶ ಆಗಬೇಕಂದ್ರೆ ಇಸ್ರಾಯೇಲ್ ದೇಶಕ್ಕೆ ಒಬ್ಬ ರಾಜ ಮಸ್ಟ್ ಅಂಡ್ ಶುಡ್ ಇರಬೇಕು. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ಒಬ್ಬ ರಾಜ ಇಸ್ರಾಯೇಲ್ ದೇಶಕ್ಕೆ ಯಾವಾಗ ರಾಜ ಆದ ಎಂಬುದಾಗಿ ನಾವು ಇತಿಹಾಸದ ಮುಖಾಂತರವಾಗಿ ತಿಳಿದುಕೊಳ್ಬೇಕಾಗುತ್ತೆ. ಆಮೇನ್ ಹಲ್ಲೆಲೂಯಾ. ಆ ಕಾಲಘಟ್ಟದಲ್ಲಿ ಇಸ್ರಾಯೇಲ್ ದೇಶ ಯಾವಾಗ ಈ ಲೋಕದಲ್ಲಿ ಒಂದು ದೇಶವಾಗಿ ಗುರುತಿಸಲ್ಪಡ್ಬೇಕಂದ್ರೆ ಆಗ ಮೊಟ್ಟ ಮೊದಲ ವಿಶ್ವ ಯುದ್ಧದ ಆರಂಭದ ಕಾಲಘಟ್ಟದಲ್ಲಿ ಬ್ರಿಟಿಷರು ಲೋಕದಾದ್ಯಂತ ಬಲಿಷ್ಠರಾಗಿರುತ್ತಾರೆ. ಆಮೇನ್ ಹಲ್ಲೆಲೂಯಾ. ಆಗ ಅವರು ಮಧ್ಯಪ್ರಾಚ್ಯದಲ್ಲಿ ತಮ್ಮನ್ನು ತಾವು ಬಲಿಷ್ಠ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ಅವರಿಗೆ ಬಲಿಷ್ಠ ಸಾಮ್ರಾಜ್ಯವಾಗಿ ಕಾಣಿಸಲ್ಪಡೋದು ಅಟೋಮನ್ ಟರ್ಕರ ಸಾಮ್ರಾಜ್ಯ ಇರುತ್ತೆ. ಆ ಕಾಲಘಟ್ಟದಲ್ಲಿ ಆ ಟರ್ಕಿ ದೇಶದಲ್ಲೆಲ್ಲ, ಆಮೇಲೆ ಆ ಸುತ್ತಮುತ್ತಲಿರುವ ಎಲ್ಲ ಪ್ರದೇಶದಲ್ಲಿ ಟರ್ಕಿ ದೇಶ ಅಟೋಮನ್ ಟರ್ಕರ ಸಾಮ್ರಾಜ್ಯ ಪ್ರಬಲವಾಗಿರುತ್ತೆ. ಅವರನ್ನ ಸೋಲಿಸ್ಬೇಕಂತ ಒಂದು ಪ್ಲಾನ್ ಮಾಡಿರ್ತಾರೆ ಈ ಬ್ರಿಟಿಷ್ ಸಾಮ್ರಾಜ್ಯದವರು. ಅದಕ್ಕೆ ಕೆಲವು ಜನರ ಸಹಾಯ ಈ ಬ್ರಿಟಿಷರಿಗೆ ಬೇಕಾಗಿರುತ್ತೆ. ಅದಕ್ಕಾಗಿ ಅವರು ಬ್ರಿಟಿಷರ ಪರವಾಗಿ ಯುದ್ಧ ಮಾಡೋದಕ್ಕೆ ಕೆಲವು ದೇಶಗಳ ಸಹಾಯವನ್ನು ಅವರು ಕೇಳುವವರಾಗಿರ್ತಾರೆ, ಕೆಲವು ದೇಶದ ಜನರ ಸಹಾಯವನ್ನು ಕೇಳ್ತಾರೆ. ಆಗ ಸುತ್ತಲಿರುವ ಅರಬ್ ರಾಷ್ಟ್ರಗಳ ಸಹಾಯವನ್ನು ಕೂಡ ಕೇಳ್ತಾರೆ. ಅರಬ್ ರಾಷ್ಟ್ರಗಳು ಕೂಡ ಕೆಲವರು ಸಹಾಯ ಮಾಡ್ತಾರೆ. ಆದರೆ ಅವರು ಹೆಚ್ಚಾಗಿ ಕಂಪ್ಲೀಟ್ ಆಗಿ 100% ಆಗಿ ಅವ್ರಿಗೆ ಸಹಾಯವನ್ನು ಮಾಡಲ್ಲ. ಕೆಲವರು ಅರ್ಧ ಅಟೋಮನ್ ಟರ್ಕರ್ ಕಡೆಗೂ ಇರ್ತಾರೆ, ಕೆಲವರು ಅರ್ಧ ಇನ್ನು ಬ್ರಿಟಿಷ್ ಸರ್ಕಾರದ ಕಡೆಗೂ ಇರುವಂಥವರಾಗಿರ್ತಾರೆ. ಈ ರೀತಿಯಲ್ಲಿ ಇರುವಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಸಹಾಯ ಮಾಡೋದಕ್ಕೆ ಅಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯಾವುದೇ ಜನರು ಅವರಿಗೆ ಸಹಾಯಕ್ಕೆ ಬರೋಲ್ಲ. ಆಗ ಇರುವಾಗ ಇಸ್ರಾಯೇಲ್ ಜನರು ಕೂಡ ಆಗ ತಾನೇ ಅಲ್ಲಿ ಪ್ಯಾಲೆಸ್ತೀನ್ ಆಗಿ ಇರುವಂತಹ ಸ್ಥಳವೇ ಈಗ ಇಸ್ರಾಯೇಲ್ ದೇಶ ಆಗಿದೆ. ಆ ಸ್ಥಳದಲ್ಲಿ ಇಸ್ರಾಯೇಲ್ ಜನರು ಕೆಲವರು ಜನರೆಲ್ಲ ಬಂದು ವಾಸ ಮಾಡ್ತಾ ಅವರು ಕೂಡ ಒಂದು ಜನಾಂಗವಾಗಿ ಅಲ್ಲಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಆ ಕಾಲಘಟ್ಟದಲ್ಲಿ ಈ ಬ್ರಿಟಿಷ್ ಸಾಮ್ರಾಜ್ಯದವ್ರಿಗೆ ಇವರು ಕೂಡ ಒಂದು ಅವಕಾಶ ಕೊಡೋಣ, ಇವರೇನಾದರೂ ನಮಗೆ ಸಹಾಯ ಮಾಡ್ತಾರೆ ಯೆಹೂದ್ಯ ಜನರು ಎಂಬುದಾಗಿ ಅವ್ರನ್ನೂ ಕೂಡ ಒಂದು ಸಹಾಯವನ್ನು ಕೇಳ್ತಾರೆ. ನೀವು ನಮಗೆ ಅಟೋಮನ್ ಟರ್ಕರ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ನೀವು ನಮಗೆ ಸಹಾಯ ಮಾಡಿ ಎಂಬುದಾಗಿ ಕೇಳಿದಾಗ ಅವರು ಓಕೆ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನಿಮ್ಗೆ ಸಹಾಯ ಮಾಡುವುದಾದ್ರೆ ನಮಗೆ ಏನು ಸಹಾಯ ಮಾಡ್ತೀರಾ ಎಂಬುದಾಗಿ ಕೇಳಿದಾಗ ಅವರು ಹೇಳ್ತಾರೆ, ನಮ್ಮ ಇಸ್ರಾಯೇಲ್ ಜನರಿಗೆ ಒಂದು ದೇಶ ಈ ಭೂಮಿ ಮೇಲೇನೆ ಇಲ್ಲ, ನಮಗೆ ಈ ಪ್ಯಾಲೆಸ್ತೀನ್ ದೇಶವನ್ನು ಇಸ್ರಾಯೇಲ್ ದೇಶವಾಗಿ ನಮಗೆ ನೀವು ದಯಪಾಲಿಸಬೇಕು. ನೀವು ದಯಪಾಲಿಸುವುದಾದರೆ ನಾವು ನಿಮಗೆ ವಿರುದ್ಧವಾಗಿ ಬರುವಂತಹ ದೇಶಗಳಿಗೆ ವಿರುದ್ಧವಾಗಿ ನಾವು ಕೂಡ ನಿಮಗೆ ಸಹಾಯವಾಗಿ ಯುದ್ಧದಲ್ಲಿ ನಾವು ಇರ್ತೀವಿ, ನಿಮಗೆ ಯುದ್ಧದಲ್ಲಿ ಎಲ್ಲ ಥರದ ಸಹಾಯವನ್ನು ನಾವು ಮಾಡ್ತೀವಿ ಎಂಬುದಾಗಿ ಯೆಹೂದದ ಜನರು ಬ್ರಿಟಿಷ್ ಸಾಮ್ರಾಜ್ಯದ ಜನರೊಟ್ಟಿಗೆ ಅವರು ಕೈ ಜೋಡಿಸುವವರಾಗಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಹೀಗೆ ಇವರು ಕೂಡ ಬ್ರಿಟಿಷರು ಸಂಗಡ ಯೆಹೂದ್ಯ ಜನರು ಯುದ್ಧಕ್ಕಾಗಿ ಸಿದ್ಧರಾಗ್ತಾರೆ. ಅಟೋಮನ್ ಟರ್ಕರ ವಿರುದ್ಧವಾಗಿ ಯುದ್ಧ ಮಾಡಿ ಬ್ರಿಟಿಷ್ ಸಾಮ್ರಾಜ್ಯದವರು ಜಯವನ್ನು ಸಾಧಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಮೊದಲೇ ಇವರಿಗೆ ಇವಾಗ ಬ್ರಿಟಿಷ್ ಸಾಮ್ರಾಜ್ಯದವರೇನು ವಾಗ್ದಾನ ಮಾಡಿದ್ದಾರೆ, ಮಾತು ಕೊಟ್ಟಿದ್ದಾರೆ, ನಾವು ಯುದ್ಧದಲ್ಲಿ ಜಯಿಸಿದ್ರೆ ನಿಮಗೆ ಒಂದು ದೇಶವನ್ನು ನಾವು ಅನೌನ್ಸ್ಮೆಂಟ್ ಮಾಡಿ ನಿಮಗೆ ಒಂದು ದೇಶವನ್ನು ಇಸ್ರಾಯೇಲ್ ದೇಶವನ್ನು ನಾವು ಕೊಡ್ತೇವೆ ಎಂಬುದಾಗಿ ವಾಗ್ದಾನ ಮಾಡಿದಂತೆ ಬ್ರಿಟಿಷ್ ಗೌರ್ಮೆಂಟ್ ಅವರು ಒಂದು ದೇಶವನ್ನು ಅವರಿಗೆ ಕಟ್ಟಿ ಕೊಡುವವರಾಗಿದ್ದಾರೆ. ಆ ದೇಶಕ್ಕೆ ಇಡುವಂಥ ಹೆಸರೇ ಇಸ್ರಾಯೇಲ್. ಆಮೇಲೆ ಹಲ್ಲೆಲೂಯಾ. ಇದರ ನಿಮಿತ್ತವಾಗಿ 1948 ಮೇ ತಿಂಗಳು 14ನೇ ತಾರೀಕಿನಂದು ಇಸ್ರಾಯೇಲ್ ದೇಶವು ಜಗತ್ತಿನಾದ್ಯಂತ ಒಂದು ದೇಶವಾಗಿ ಗುರುತಿಸಲ್ಪಡುತ್ತೆ. ಈ ಯುದ್ಧದ ಸಂದರ್ಭದಲ್ಲಿ ಲೋಕದಲ್ಲಿ ಇಸ್ರಾಯೇಲ್ ದೇಶವು ಒಂದು ದೇಶವಾಗಿ ಹುಟ್ಟುವಂಥದ್ದಾಗಿದೆ. ಆಮೇನ್ ಹಲ್ಲೆಲೂಯಾ. In the beginning of the First World War, the British had become a world power. At that time, the empire of the Ottoman Turks in the Middle East was seen as a strong empire. In the order to defend them, they needed the help of some countries of fight on behalf of the British. Then they promised that whoever help us in the war, we will help build the country. Then the people who had come to help them were the people of Israel. They helped the British completely in the war. Therefore, British will win this war. For this, the British agreed to build a state of Israel for the Israelis. Because of this, on 14th May 1948, the state of Israel was recognized as the world. During this war,
The country of Israel will be as a country in the world. Amen. Hallelujah. ನಾವು ಈ ವಿಡಿಯೋದಲ್ಲಿ ನೋಡ್ತಿರುವಂಥ ಇದು 1948ನೇ ಕಾಲಘಟ್ಟದಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ಆಮೇನ್. ಹಲೋಲೆ ಬೆನ್ ಕುರಿಯನ್ ಎಂಬ ವ್ಯಕ್ತಿನೇ ಬ್ರಿಟಿಷ್ ಸಾಮ್ರಾಜ್ಯದವರಿಗೆ ಯುದ್ಧದಲ್ಲಿ ಏನೇನೆಲ್ಲ ಬುಲೆಟ್ ಗನ್ಗಳು ಏನೇನು ಇದಕ್ಕೆ ಬೇಕಾದೆಲ್ಲ ಸಾಮಗ್ರಿಗಳನ್ನು ಅವ್ರಿಗೆ ಸಹಾಯವಾಗಿ ಅವನು ಕಂಡುಹಿಡಿದು ಎಲ್ಲವನ್ನು ಕೊಡುವವನಾಗಿರ್ತಾನೆ. ತನ್ನೊಟ್ಟಿಗೆ ಇದ್ದಂತಹ ಯಹೂದ್ಯ ಜನರನ್ನು ಕೂಡ ಬ್ರಿಟಿಷ್ ಅವರಿಗೆ ಸಹಾಯವಾಗಿ ಅವನು ಕೂಡ ಸಹಾಯ ಮಾಡುವವನಾಗಿದ್ದಾನೆ. ಅವನೊಂದಿಗೆ ಅನೇಕರು ಕೂಡ ಸಹಾಯವನ್ನು ಮಾಡುವವರಾಗಿದ್ದಾರೆ. ಆದರೆ ಬೆನ್ ಕುರಿಯನ್ ಅನ್ನೋನ ಹೆಸರೇ ಇಂಪಾರ್ಟೆಂಟ್. ಯಾಕಂದರೆ ಇವನೇ ಇಸ್ರಾಯೇಲ್ ದೇಶ ಯಾವಾಗ ಹುಟ್ಟುತ್ತೋ ಆವಾಗ ಇವನೇ ಇಸ್ರಾಯೇಲ್ ದೇಶಕ್ಕೆ ರಾಜನಾಗುವವನಾಗಿರ್ತಾನೆ. ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಸೊಲೊಮೋನನು ಕೂಡ ರಾಜ ಆಗಿದ್ದಾನೆ ಇಸ್ರಾಯೇಲ್ ದೇಶಕ್ಕೆ. ದಾವೀದನು ರಾಜ ಆಗಿದ್ದಾನೆ. ಸೌಲನು ಕೂಡ ರಾಜನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಇಸ್ರಾಯೇಲ್ ದೇಶ ಉಂಟಾಗುವುದಕ್ಕೆ ಬೆನ್ ಕುರಿಯನ್ ಮಹತ್ತಾದ ಪಾತ್ರವನ್ನು ವಹಿಸಿದ್ದಾನೆ. ಯಾಕಂದ್ರೆ ಅವನು ಕೂಡ ಒಂದು ಊರಲ್ಲಿ ಒಂದು ಮನೆ ಕಟ್ಟಬೇಕಂದ್ರೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ. ಅವನು ಒಂದು ದೇಶ ಕಟ್ಟಬೇಕಂದ್ರೆ ಒಂದು ದೇಶಕ್ಕೆ ರಾಜ ಆಗಬೇಕು ಅಂದ್ರೂ ಕೂಡ ಅವನು ಕೂಡ ಬಹಳ ಕಷ್ಟಪಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇದರ ನಿಮಿತ್ತವಾಗಿ ದೇವರು ಕೂಡ ಇಸ್ರಾಯೇಲ್ ಜನರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರು ಯುದ್ಧಕ್ಕೆ ಹೋಗ್ತಾರೆ. ಅವರು ಮಾಡುವ ಯುದ್ಧದಲ್ಲಿ ದೇವರು ಅವ್ರಿಗೆ ಜಯವನ್ನು ಕೊಟ್ಟಿದ್ದಾನೆ ಮತ್ತು ಅವರ ಪರವಾಗಿ ಯುದ್ಧಕ್ಕೆ ನಿಲ್ಲುವಂಥವರನ್ನು ಕೂಡ ಅವ್ರಿಗೂ ಕೂಡ ಜಯವನ್ನು ಕೊಟ್ಟಿದ್ದಾನೆ. ಅವರೇ ಬ್ರಿಟಿಷರು. ಆದರೆ ಅವರ ವಿರುದ್ಧವಾಗಿ ಬಂದಂತಹ ದೇಶದವ್ರನ್ನ ದೇವರು ಸೋಲಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಇದುವರೆಗೂ ಇಸ್ರಾಯೇಲ್ ದೇಶ ಯಾವುದೇ ಯುದ್ಧದಲ್ಲಿ ಸೋಲನ್ನು ಕಾಣದೆ ಇದುವರೆಗೂ ಕೂಡ ಎಲ್ಲವನ್ನ ಯುದ್ಧವನ್ನು ಜಯಿಸುವಂತೆ ದೇವರ ಆಶೀರ್ವಾದ ಮಾಡಿದ್ದಾನೆ. ಕಾರಣ ಇಸ್ರಾಯೇಲ್ ದೇಶದ ಪರವಾಗಿ ದೇವರಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಅವರು ದೇವ ಜನರಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ದೇವ ಜನರ ಪರವಾಗಲೇ ದೇವರು ಇರುವಾಗ ಇನ್ನು ದೇವರ ಮಕ್ಕಳಾದ ನಿನ್ನ ಪರವಾಗಿ ದೇವರೆಲ್ಲ ದೇವತಾನೆ ಖಂಡಿತವಾಗಿರೋನಾಗಿದ್ದಾನೆ. ನನ್ನ ಪರವಾಗಿ ದೇವರಿದ್ದಾನೆ ಅಂತ ನಂಬುವವರು ಮಾತ್ರ ನಾವು ಕರವನ್ನು ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್. ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋ ಕೂಡ ಕೈಕೊಟ್ಟೇಲಿ ನಿಮ್ಮ ಪರವಾಗಿ ದೇವರಿದ್ದಾನೆ ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ಹಾಗಾದರೆ ದೇವರು ನಮ್ಮ ಸಪೋರ್ಟ್ ಆಗಿದ್ದಾನೆ. ನಮಗೆ ಹೆಲ್ಪ್ ಮಾಡುವವನಾಗಿ ದೇವರು ನಮ್ಮ ಸಂಗಡ ಇದ್ದಾನೆ. ಏನೇ ಕಷ್ಟ ಬಂದರೂ ಯುದ್ಧಗಳು ಬಂದ್ರೇ ಇಸ್ರಾಯೇಲ್ ಜನರಿಗೆ ಸಹಾಯ ಮಾಡುವ. ನಮ್ಗೆ ಎಂಥ ಯುದ್ಧ ಬಂದರೂ ಕೂಡ ಸರಿ ಸಹಾಯ ಮಾಡ್ತಾನೆ. ಅದು ಲೋಕದ ರೀತಿ ಇದ್ದಾದರೂ ಸರಿ, ಅದು ಆತ್ಮೀಯವಾದ ಇದ್ದಾದರೂ ಸರಿ, ಎಲ್ಲದರಲ್ಲೂ ಜಯವನ್ನು ಕೊಡುವುದಕ್ಕೆ ಇಡೀ ಲೋಕವನ್ನೇ ಜಯಿಸಿರುವ ದೇವರು ನಮ್ಮ ಸಂಗಡ ಇದ್ದಾನೆ. ಅದು ನಂಬರ್ ಮಾತು ನಾವು ಕರನ್ನು ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್. ಹಲ್ಲೆಲೂಯಾ. ಕಳೆದ ವರ್ಷಗಳಲ್ಲಿ ತಿಂಗಳಲ್ಲೆಲ್ಲ ನೋಡಿದ್ರೆ ಇಸ್ರಾಯೇಲ್ ದೇಶ ಪ್ಯಾಲೆಸ್ತೈನ್ ದೇಶಕ್ಕೆ ಸೇರಿದ್ದು, ಅದು ಇಸ್ರಾಯೇಲ್ಗೆ ಸೇರಿದ್ದಲ್ಲ ಅಂತ ಹೇಳ್ತಾರೆ. ಅದು ಯಾವುದರ ಲೆಕ್ಕಾಚಾರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಕೆಲವು 100 ವರ್ಷಗಳ ಹಿಂದೆ ಮಾತ್ರ ಅದು ಮುಸ್ಲಿಮರ ಕೈವಶ ಆಗಿತ್ತು. ಆವಾಗ ಯಾಕಂದರೆ ಇಸ್ರಾಯೇಲ್ ಜನರೆಲ್ಲರೂ ಲೋಕದಾದಂತ ಚೆದರಿ ಹೋಗಿದ್ರು. ಆವಾಗ ಅವರು ಯಾರು ಕೂಡ ಅಲ್ಲಿರಲಿಲ್ಲ. ಆಮೇನ್. ಹಲ್ಲೆಲೂಯಾ. ಆದರೆ ನಾವು 1000, 2000, 3000, 4000 ಎಲ್ಲ ವರ್ಷಗಳ ಹಿಂದೆ ಹೋದರೆ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಂಥ ದೇಶ ಅದು ಕಾನಾನ್ ದೇಶ. ಕಾನಾನ್ ದೇಶ ಹಳೆ ಒಡಂಬಡಿಕೆಯಲ್ಲಿ ಎಂಬುದಾಗಿ ಕಾನಾನ್ ದೇಶ ಅಂತ ಇರುತ್ತೆ. ಆದರೆ ಹೊಸ ಹೆಸರೇ ಇಸ್ರಾಯೇಲ್ ದೇಶ. ಅದೇ ಕಾನಾನೇ ಇವಾಗಿರುವ ಇಸ್ರಾಯೇಲ್ ದೇಶನೇ ಆಗಿದೆ. ಆದರೆ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದು ಇವಾಗಿರೋ ಇಸ್ರಾಯೇಲ್ ದೇಶ ಕಾಲ್ ಭಾಗ ಮಾತ್ರನೇ ಐತೆ ಅಂತಲೇ ಹೇಳ್ಬೇಕು. ಆಮೇನ್. ಹಲ್ಲೆಲೂಯಾ. ಯಾಕೆಂದರೆ ಅಬ್ರಾಹ್ಮನಿಗೆ ವಾಗ್ದಾನ ಮಾಡುವಾಗ ದೇವರು ಈಜಿಪ್ಟ್ ದೇಶದಿಂದ ಆಮೇನ್. ಹಲ್ಲೆಲೂಯಾ. ಎಲ್ಲಿವರೆಗೂ ಅಂದರೆ ಇರಾಕ್ ದೇಶ ಇದೆಯಲ್ಲ, ಇರಾನ್ ದೇಶ, ಇರಾಕ್ ದೇಶ, ಅಲ್ಲಿವರೆಗೂ ದೇವರು ವಾಗ್ದಾನ ಮಾಡಿರ್ತಾನೆ. ಈಜಿಪ್ಟ್ ದೇಶದಿಂದ ಇರಾಕ್ ದೇಶ ಅಲ್ಲಿವರೆಗೂ ಕೂಡ ಯಾರಿಗೆ ವಾಗ್ದಾನ ಮಾಡಿರೋದು? ಅಬ್ರಾಹ್ಮನಿಗೆ. ಹಾಗಾದ್ರೆ ಇಸ್ರಾಯೇಲ್ ದೇಶ ಅಂದರೆ ಎಷ್ಟಿರಬೇಕು? ಈಜಿಪ್ಟ್ ದೇಶದಿಂದ ಸೇರಿ ಇರಾಕ್ ದೇಶದವರೆಗೂ ಕೂಡ ಇದಿಷ್ಟು ಸೇರೋದ್ರೇ ಇಸ್ರಾಯೇಲ್ ದೇಶ. ಅಂದರೆ ಇಷ್ಟು ದೊಡ್ಡ ದೇಶನೇ ಇದು ಕಂಪ್ಲೀಟ್ ಆದ ಇಸ್ರಾಯೇಲ್ ದೇಶ. ಆದರೆ ಇವಾಗ ಇಸ್ರಾಯೇಲ್ ದೇಶದವ್ರಿಗೆ ಇರುವ ಇಸ್ರಾಯೇಲ್ ದೇಶ ಎಷ್ಟು ಭಾಗ ಐತೆ? ಕಾಲು ಭಾಗ. ಅಂದರೆ ಇನ್ನು ಇವರು 3/4 ಭಾಗ ದೇಶನ ವಶಪಡಿಸ್ಕೋಬೇಕು. ಅದರಲ್ಲಿ ಇವಾಗ ಆಲ್ರೆಡಿ ಗಾಜಾನ ವಶಪಡಿಸ್ಕೊಂಡಿದ್ದಾರೆ. ಇನ್ನು ಮುಂದೆ ವೆಸ್ಟ್ ಬ್ಯಾಂಕು, ಇನ್ನು ಮುಂದೆ ದೇವ್ರ ಚಿತ್ತ ಇದ್ದರೆ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದಷ್ಟು ಕಂಪ್ಲೀಟು ಕೂಡ ವಶಪಡಿಸ್ಕೋಬೋದು ಅಂತ ದೇವರ ಆತ್ಮನ ಹೇಳ್ಬೋದು. ದೇವ್ರ ಚಿತ್ತ ಇದ್ದರೆ ಅದು ನಡೆಯಬಹುದು. ಆಮೇನ್. ಹಲ್ಲೆಲೂಯಾ. ಆದರೆ ನಮಗೆ ದೇವ್ರ ಚಿತ್ತ ಇರುವುದಾದರೆ ದೇವರು ಮಾತನಾಡುವವನಾಗಿರ್ತಾನೆ. ಆಮೇನ್. ಹಲ್ಲೆಲೂಯಾ. ಹಾಗಾದರೆ ದೇವ್ರ ಮೊದಲನೇ ಅಂಶವಾಗಿ ನಮಗೆ ಇದನ್ನು ಮಾತನಾಡಿರುವುದು ಇಸ್ರಾಯೇಲ್ ದೇಶ ಪರಿಪೂರ್ಣ ದೇಶ ಆಗಬೇಕಂದ್ರೆ ಅದಕ್ಕೊಬ್ಬ ರಾಜ ಆಗಬೇಕು. ರಾಜನ ಹೆಸರು ಹೇಳು. ಬ್ರದರ್ ಬೆನ್ ಕುರಿಯನ್ ರಾಜನ ಹೆಸರು ಕೂಡ ಮರೆಯಂಗಿಲ್ಲ. ಹಾಗಾದರೆ ರಾಜ ಬಂದ ಆಯಿತು. ಆಮೇನ್. ಹಲ್ಲೆಲೂಯಾ. ಎರಡನೇ ಅಂಶ ಏನಂದರೆ ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿಯಾಗಿ ಯೆರೂಸಲೇಮ್ ಎಂಬ ಜಿಲ್ಲೆನೇ ಇರಬೇಕು. ಅದು ಬಿಟ್ಟು ಬೇರೆ ಜಿಲ್ಲೆ ಇರಂಗಿಲ್ಲ. ಆಮೇನ್. ಹಲ್ಲೆಲೂಯಾ.
1948 ಮೇ 18ನೇ ತಾರೀಕು ನೋಡುವಾಗ ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿಯಾಗಿರುವಂಥ ಜಿಲ್ಲೆ ಯಾವುದಂದರೆ ಅದು ಟೆಲ್ ಅಬೀವ್ ಎಂಬ ಜಿಲ್ಲೆ ರಾಜಧಾನಿಯಾಗಿರುತ್ತೆ. ಆಮೇನ್ ಹಲ್ಲೆಲೂಯಾ. ಯಾಕಂದರೆ ಅದನ್ನೇ ಆ ಕಾಲದಲ್ಲಿ ಅವರು ಜಿಲ್ಲೆಯ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ. ಆಮೇನ್ ಹಲ್ಲೆಲೂಯಾ. ಆದರೆ ಸಂಪೂರ್ಣ ಇಸ್ರಾಯೇಲ್ ದೇಶ ಆಗ್ಬೇಕಂದ್ರೆ ಏನಂತ ಹೇಳಿದ್ದಾರೆ ದೇವರಾತ್ಮನು, ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿಯಾಗಿ ಯಾವ ಜಿಲ್ಲೆ ಇರಬೇಕು, ಅದು ಯೆರೂಸಲೇಮ್ ಜಿಲ್ಲೆನೇ ರಾಜಧಾನಿ ಆಗಿರ್ಬೇಕು. ಅದಿದ್ರೇನೆ ಅದಕ್ಕೆ ಸಂಪೂರ್ಣವಾದ ಇಸ್ರಾಯೇಲ್ ದೇಶವಾಗುತ್ತೆ. ಇಲ್ಲದಿದ್ರೆ ಇನ್ನೂ ಅರ್ಧಕ್ಕರ್ಧ ಇದೆ ಅಂತ ಬಾಕಿ ಅಂತ ಅರ್ಥ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ. ಆದರೆ ದ ಸ್ಟೇಟ್ ಆಫ್ ಇಸ್ರಾಯಲ್ ಶಾಲ್ ಹ್ಯಾವ್ ಎ ಡಿಸ್ಟ್ರಿಕ್ಟ್ ಕಾಲ್ಡ್ ಜೆರುಸಲೇಮ್ as its capital. Amen. Hallelujah. Second point, Eshelio Hong He Elishiling Vingi Shodho. Amen. Hallelujah. दूसरा का पॉइंट क्या है, ये बोल रहा है यीशु मसीह. आमेन हालेलुया. इस्राएल का राजधानी का जेरूसलेम नाम एक जिला होगा. आमेन हालेलुया. இஸ்ராயல் நாட்டுக்கு தலைநகரமாக ஜெருசலேம் இருக்க வேண்டும். ஆமென் ஹல்லேலூயா. இஸ்ராயல் రాష్ట్రానికి రాజధానిగా జెరూసలేం అనే జిల్లానే కలిగి ఉండాలి. ಆಮೆನ್ ಹಲ್ಲೆಲೂಯಾ. ಯಾಕಂದರೆ ಇಸ್ರಾಯೇಲ್ ದೇಶಕ್ಕೆ ಯೆರೂಸಲೇಮ್ ಎಂಬುದೇ ರಾಜಧಾನಿ ಆಗಬೇಕು. ಬೇರೆ ಜಿಲ್ಲೆಗಳು ಏನಾದರೂ ರಾಜಧಾನಿ ಇದ್ರೆ ಅದು ಆಟುಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರನೇ ಇರುತ್ತೆ. ಆಮೆನ್ ಹಲ್ಲೆಲೂಯಾ. ಹಾಗಾದರೆ ಯಾವ ಉದ್ದೇಶದಿಂದ ದೇವರಾತ್ಮನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಅದಕ್ಕೂ ಕೂಡ ಒಂದು ವಾಕ್ಯ ಇದೆ. ದೇವರು ಯಾವ ಉದ್ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿಯಾಗಿ ಯೆರೂಸಲೇಮೇ ಇರಬೇಕು ಅನ್ನೋದಕ್ಕೆ ಏನು ವಾಕ್ಯದ ಆಧಾರ ಇದೆ. ಆ ವಾಕ್ಯವನ್ನು ನಾವು ನಮಗೆ ದೇವರಾತ್ಮ ಮಾತನಾಡ್ತಾ ಇದ್ದಾನೆ. ಜಕರ್ಯ 12ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಡುವರಾಗಿರೋಣ. ಜಕರ್ಯ ಪ್ರಾಫೆಟ್ ಚಾಪ್ಟರ್ 12 ವರ್ಸ್ 6 ಅಲ್ಲಿ ದೇವರಾತ್ಮ ಸಭೆಯಾದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಿದ್ದಾನೆ. In the day will I make the governor of the Judah like an hearth of fire among the wood, and like a torch of fire in ashes, and they shall devour all the people around about on the right hand and on the left, and Jerusalem shall be inhabited again in her own place, even in Jerusalem. ಜಕರ್ಯ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಾತ್ಮ ಸಭೆಯಾದ ನಮ್ಮ ಸಂಗಡ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಆ ದಿನಗಳಲ್ಲಿ ನಾನು ಯೆಹೂದದ ಕುಲಪತಿಗಳನ್ನು ಸೌದೆಯ ಮಧ್ಯದಲ್ಲಿ ಅಗ್ನಿಷ್ಟಿಕೆಯನ್ನಾಗಿಯೂ ಸಿಗುಡುಗಳ ನಡುವಣ ಪಂಜುಗಳನ್ನಾಗಿಯೂ ಮಾಡುವೆನು. ಅವರ ಸುತ್ತನ ಜನಾಂಗಗಳನ್ನೆಲ್ಲ ಎಡ ಬಲಗಳಲ್ಲಿ ನುಂಗಿ ಬಿಡುವರು. ಯೆರೂಸಲೇಮಿನವರು ತಮ್ಮ ಸ್ಥಳವಾದ ಯೆರೂಸಲೇಮಿನಲ್ಲೇ ಇನ್ನು ವಾಸಿಸುವರು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣದಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುವವನಾಗಿರ್ತಾನೆ. ಆಮೆನ್ ಹಲ್ಲೆಲೂಯಾ. ಯೇಸುವಿನ ಕಾಲದಲ್ಲಿ ಏನಿತ್ತು, ದೇವಸ್ಥಾನ 2ನೇ ದೇವಸ್ಥಾನ ಆಯಿತು. ಆಮೆನ್ ಹಲ್ಲೆಲೂಯಾ. ನಂತರ ಯೇಸುನೇ ಪ್ರವಾದನೆ ಮಾಡಿಬಿಡುವವನಾಗಿರ್ತಾನೆ. ಈ ದೇವಸ್ಥಾನದಲ್ಲಿ ಒಂದು ಕಲ್ಲಿನ ಮೇಲೆ ಮತ್ತೊಂದು ಕಲ್ಲು ನಿಲ್ಲದ ಹಾಗೆ ಆಗುವ ದಿನಗಳು ಬರುತ್ತದೆ ಎಂಬುದಾಗಿ ದೇವರ ಪ್ರವಾದನೆ ನುಡಿಯುವವನಾಗಿದ್ದಾನೆ. ಆ ಪ್ರವಾದನೆ ಮುಂದಿನ ಕಾಲಘಟ್ಟದಲ್ಲಿ ಅದು ನಡೆಯುವಂಥದ್ದಾಗಿದೆ. ಆಗ ಈ ದೇವಸ್ಥಾನ ಸಂಪೂರ್ಣ ನಾಶ ಆಗುತ್ತೆ. ಆಮೆನ್ ಹಲ್ಲೆಲೂಯಾ. ಹೌದು ತಾನೆ. ಆಮೆನ್ ಹಲ್ಲೆಲೂಯಾ. ಹಾಗಾದರೆ ಇಸ್ರಾಯೇಲ್ ದೇಶಕ್ಕೆ ಯೆರೂಸಲೇಮೇ ರಾಜಧಾನಿ ಆಗಬೇಕು ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ನುಡಿದವನಾಗಿದ್ದಾನೆ. ಇಲ್ಲೂ ಕೂಡ ದೇವರ ವಾಕ್ಯ ಪ್ರವಾದಿಯಾದ ಜಕರ್ಯನ ಮುಖಾಂತರವಾಗಿ ಹೇಳ್ತಾ ಇದ್ದಾನೆ, ಯೆರೂಸಲೇಮಿನವರು ತಮ್ಮ ಸ್ಥಳವಾದ ಯೆರೂಸಲೇಮಿನಲ್ಲೇ ಇನ್ನೂ ವಾಸಿಸುವರು. ಹಾಗಾದರೆ ಅವರು ತಮ್ಮ ಸ್ಥಳಕ್ಕೆ ಬರಬೇಕು. ಆಮೆನ್ ಹಲ್ಲೆಲೂಯಾ. ಅದು ಬಿಟ್ಟು ಅವರು ಇನ್ನೆಲ್ಲೆಲ್ಲೋ ವಾಸ ಮಾಡಿದ್ರು ಅದು ಆಟುಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ. ಈಗಲೂ ಕೂಡ ಜಗತ್ತಿನಾದ್ಯಂತ ಅನೇಕ ದೇಶಗಳಲ್ಲೂ ಕೂಡ ಯೆಹೂದ ಜನರು ಜನರು ಇದ್ದಾರೆ. ಆದರೆ ಮೇನ್ ಅವರು ಇರಬೇಕಾದ ಸ್ಥಳ ಇಸ್ರಾಯೇಲ್ ದೇಶದಲ್ಲೇ ಇರಬೇಕು. ಯಾಕಂದರೆ ದೇವರು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ, ಯೆರೂಸಲೇಮಿನವರು ತಮ್ಮ ಸ್ಥಳವಾದ ಯೆರೂಸಲೇಮಿನಲ್ಲೇ ಇರಬೇಕು. ಹಾಗಾದರೆ ಯೆರೂಸಲೇಮಿಗೆ ಏನು ಸ್ಥಾನವನ್ನು ದೇವರು ಕೊಟ್ಟಿದ್ದಾನೆ? ಅದು ದಾವೀದನ ಕಾಲದಲ್ಲೂ ಕೂಡ ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿಯಾಗಿತ್ತು. ಸೊಲೊಮೋನನ ಕಾಲಘಟ್ಟದಲ್ಲೂ ಕೂಡ ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿಯಾಗಿ
ಯೆರೂಸಲೇಮೇ ಇತ್ತು. ಆಮೇನ್ ಹಾಲೆಲೂಯ. ಆದರೆ 1948ನೇ ಕಾಲಘಟ್ಟದಲ್ಲಿ ನಾವು ಬಂದು ನೋಡುವಾಗ ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿ ಯೆರೂಸಲೇಮ್ ಇರಲ್ಲ. ಯಾವುದಿರುತ್ತೆ ಅಂದರೆ ಟೆಲ್ ಅವೀವ್ ಎಂಬ ಊರನ್ನ ಅವರು ರಾಜಧಾನಿಯಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇನ್ ಹಾಲೆಲೂಯ. ಹಾಗಾದ್ರೆ ಈಗ ದೇವರು ಇಸ್ರಾಯೇಲ್ ದೇಶಕ್ಕೆ ಟೆಲ್ ಅವೀವ್ನ ರಾಜಧಾನಿ ಅನ್ನೋದನ್ನ ಕ್ಯಾನ್ಸಲ್ ಮಾಡಬೇಕು, ಯೆರೂಸಲೇಮೇ ರಾಜಧಾನಿ ಅನ್ನೋದನ್ನ ಅಪ್ರೂವ್ ಮಾಡ್ಬೇಕು ಈಗ. ಆಮೇನ್ ಹಾಲೆಲೂಯ. ಅದನ್ನ ಮಾಡ್ಬೇಕಂದ್ರೂ ಕೂಡ ದೇವರು ಲೋಕದಲ್ಲಿ ಒಂದು ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಆಮೇನ್ ಹಾಲೆಲೂಯ. ಅದೇನ್ ಕೆಲಸ ಮಾಡ್ತಾನೆ ಅಂದ್ರೆ, ಅದಕ್ಕೋಸ್ಕರ ದೇವರು ಭೂಮಿಯಲ್ಲಿ ಒಬ್ಬ ಮನುಷ್ಯನನ್ನ ಬರಮಾಡುವವನಾಗಿದ್ದಾನೆ. ಆ ಮನುಷ್ಯನು ಅಮೇರಿಕ ದೇಶದ ಪ್ರಧಾನ ವ್ಯಕ್ತಿ ಆಗ್ತಾನೆ. ಅವನು ಅಮೇರಿಕ ದೇಶಕ್ಕೆ ಅಧ್ಯಕ್ಷನಾಗುವವನಾಗಿ ದೇವರು ಅವನನ್ನ ಮಾಡುವವನಾಗಿದ್ದಾನೆ. ಅವನ ಹೆಸರೇನು ಡೊನಾಲ್ಡ್ ಟ್ರಂಪ್ ಆಗಿದ್ದಾನೆ. ಆಮೇನ್ ಹಾಲೆಲೂಯ. ಇವನು ಅಮೇರಿಕದ ಅಧ್ಯಕ್ಷ ಆದ ಕೂಡಲೇ ಅನೌನ್ಸ್ಮೆಂಟ್ ಮಾಡ್ತಾನೆ, ನಾನೇನಾದ್ರೂ ಅಮೇರಿಕದ ಅಧ್ಯಕ್ಷ ಆದ್ರೆ ನಾನು ಯೆರೂಸಲೇಮ್ನ ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿಯಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಹಾಲೆಲೂಯ. ಇದಕ್ಕಿಂತ ಮುಂಚೆ ಒಬ್ಬಮ್ಮನು ಕೂಡ ಅವನು ಹೇಳ್ತಾನೆ, ನಾನು ಅಧಿಕಾರಕ್ಕೆ ಬಂದ್ರೆ ಯೆರೂಸಲೇಮ್ ರಾಜಧಾನಿ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಅವ್ನು ಮಾಡಲ್ಲ. ಅವನ ಹಿಂದೆ ಬಂದವರು ಕೂಡ ಹೇಳ್ತಾರೆ ನಾವು ಮಾಡ್ತೀವಿ ಅಂತಾರೆ, ಅವ್ರು ಯಾರು ಮಾಡೋದೇ ಇಲ್ಲ. ಆಮೇಲೆ ಹಾಲೆಲೂಯ. ಹಂಗಾಗಿ ದೇವರು ಒಂದು ತೀರ್ಮಾನ ಮಾಡ್ಬಿಟ್ಟ. ದೇವರಾದ ಪ್ರವಾದಿಯಾದ ಜಕ್ಕರಿನ ಮುಖಾಂತರವಾಗಿ ದೇವರೀಗ ನೋಡ್ದಿದ್ದಾನೆ. ಭೂಮಿ ಆಕಾಶ ಅಳ್ದು ಹೋಗೋದು ಸ್ವಲ್ಪ ಆದ್ರೆ ಯಾರು ಮಾತಾಡೋದು ಹೋಗ್ಬಾರ್ದು, ದೇವ್ರು ಮಾತಾಡೋದು ಹೋಗ್ಬಾರ್ದು. ಈಗ ಪ್ರವಾದಿ ಮುಖಾಂತರ ಯಾರು ಮಾತಾಡಿರೋದು? ಪ್ರವಾದಿ ಮಾತಾಡಿಲ್ಲ, ದೇವರೇ ಮಾತಾಡಿದ್ದಾರೆ. ದೇವ್ರ ವಾಕ್ಯಲ್ಲಿ ಏನು ಹೇಳುತ್ತೆ, ಯೆರೂಸಲೇಮ್ಗೆ ಇರುವಂತ ಸ್ಥಾನದಲ್ಲಿ ಯೆರೂಸಲೇಮ್ನವರು ವಾಸ ಮಾಡ್ಬೇಕಂದ್ರೆ ಯೆರೂಸಲೇಮ್ಗೆ ಏನ್ ಸ್ಥಾನ ಅಂದ್ರೆ ಅದು ರಾಜಧಾನಿ ಎಂಬ ಸ್ಥಾನವನ್ನು ದೇವ್ರು ಕೊಟ್ಟಿದ್ದಾನೆ. ಆಮೇಲೆ ಹಾಲೆಲೂಯ. ಆದ್ರಿಂದ ಆ ಸ್ಥಾನಕ್ಕೆ ಬರಲೇಬೇಕು. ಆ ಬರ್ಬೇಕಂದ್ರೆ ದೇವರು ಒಬ್ಬ ಮನುಷ್ಯನನ್ನ ಬರಮಾಡ್ತಾನೆ. ಅವನ ಹೆಸರು ಡೊನಾಲ್ಡ್ ಟ್ರಂಪ್. ಇವನು ಕೂಡ ಅಧ್ಯಕ್ಷ ಚುನಾವಣೆಯಲ್ಲಿ ಎಲೆಕ್ಷನ್ ನಿಲ್ಲುವಾಗ್ಲೂ ಎಲೆಕ್ಷನ್ ಅಲ್ಲಿ ಭಾಷಣ ಮಾಡುವಾಗಲೂ ಕೂಡ ಅವನ್ನೆಲ್ಲ ಹೇಳ್ತಾನೆ, ನಾನೇನಾದ್ರೂ ಅಧ್ಯಕ್ಷನಾದ್ರೆ ಇಸ್ರಾಯೇಲ್ ದೇಶಕ್ಕೆ ಯೆರೂಸಲೇಮ್ನ ರಾಜಧಾನಿ ಮಾಡೇ ಮಾಡ್ತೀನಿ ಅಂತ ಅವನು ದೃಢವಾಗಿ ಹೇಳುವವನಾಗಿರ್ತಾನೆ. ಆಮೇಲೆ ಅದರಂತೆ 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಎಲೆಕ್ಷನ್ ಅಲ್ಲಿ ಗೆಲ್ಲುವಂತೆ ದೇವರೇ ಅವನನ್ನು ಆಶೀರ್ವಾದ ಮಾಡ್ತಾನೆ. ಆಮೇಲೆ ಹಾಲೆಲೂಯ. ಅದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ದೊಡ್ಡ ಬಿಸ್ನೆಸ್ ಗಾರ ಅವನು. ಆಮೇಲೆ ಹಾಲೆಲೂಯ. ಬಿಸ್ನೆಸ್ ಮಾಡೋನ ವ್ಯಕ್ತಿ ರಾಜಕಾರಣಿಯಲ್ಲಿ ಗೆಲ್ಲೋದು ಆರಂಭದಲ್ಲೇ ಅದು ಅಸಾಧ್ಯವಾದ ಸಂಗತಿ. ಆಮೇಲೆ ಹಾಲೆಲೂಯ. ಒಂದ್ಸತಿ ಗೆದ್ರೆ ಇನ್ನೊಂದ್ಸತಿ ಸೋತ್ರೆ ಮತ್ತೊಂದ್ಸತಿ ಗೆಲ್ಬಹುದು ಎಂಬ ಭರವಸೆ ಆದ್ರೂ ಇರುತ್ತೆ. ಒಂದ್ಸತಿನೂ ಗೆದ್ದೇ ಇಲ್ಲ ಅಂದ್ರೆ ಅವ್ರಿಗೇನು ಭರವಸೆನೇ ಬರೋದಿಲ್ಲ. ಆಮೇಲೆ ಹಾಲೆಲೂಯ. ಡೊನಾಲ್ಡ್ ಟ್ರಂಪ್ಗೆ ವಿರೋಧವಾಗಿ ನಿಂತ ಹಿಲ್ಲರಿ ಕ್ಲಿಂಟನ್ ಅವಳು ಗೆಲ್ಬಹುದು ಎಂಬುದಾಗಿ ಆ ಕಾಲದಲ್ಲಿ ಎಲ್ಲರೂ ಹೇಳ್ತಿದ್ರು, ಅಮೆರಿಕ ದೇಶದಾದಂತ ಮಾತಾಡ್ತಿದ್ರು. ಆಮೇಲೆ ಹಾಲೆಲೂಯ. ಆದ್ರೆ ಅದ್ಭುತವಾಗಿ ದೇವರು ತನ್ನ ಚಿತ್ತದಂತೆ ದೇವರು ಡೊನಾಲ್ಡ್ ಟ್ರಂಪ್ನೇ ಬರಮಾಡ್ದ. ಯಾಕೆ ಬರಮಾಡ್ದ ಅಂದ್ರೆ ಅದರಿಂದನೇ ದೇವರು ಅವನ ಕೈಯಿಂದ ಒಂದು ಕೆಲಸ ಮಾಡಿಸ್ಕೋಬೇಕಾಯ್ತು. ಆ ಕೆಲಸವನ್ನು ಮಾಡಿಸ್ಕೊಳ್ಳುವುದಕ್ಕಾಗಿ ದೇವರೇ ಅವನನ್ನು ಅಧ್ಯಕ್ಷ ಸ್ಥಾನಕ್ಕೆ ಬರಮಾಡುವವನಾಗಿರ್ತಾನೆ. ಆಮೇಲೆ ಹಾಲೆಲೂಯ. ಇದಕ್ಕಿಂತ ಮುಂಚೆ ಎಲ್ಲ ಅಧ್ಯಕ್ಷರು ಅವ್ರ ರಾಜಧಾನಿಗೆ ಮಾಡ್ತೀನಿ ಅಂತ ಹೇಳ್ತಿದ್ರು, ಇನ್ನು ಕೊಟ್ಟೋಗ್ಬಿಡ್ತಿದ್ರು, ಮಾಡ್ತಾನೆ ಇರಲಿಲ್ಲ. ಅದು ಭಾಷಣದಲ್ಲಿ ಮಾಡ್ಕೊಂಡು ಸುಮ್ಮನೆ ಕಾಲ ಕಳೀತಿದ್ರು ಅಷ್ಟೇ. ಆದರೆ ಡೊನಾಲ್ಡ್ ಟ್ರಂಪ್ ಯಾವಾಗ ಅಧ್ಯಕ್ಷನಾದ್ನೋ ಆವಾಗಲೇ ನೆಕ್ಸ್ಟ್ ಮುಂದಿನ ದಿನಗಳಲ್ಲೇ ಅವನು ಅಧ್ಯಕ್ಷನಾದ ಕೂಡಲೇ ಅನೌನ್ಸ್ಮೆಂಟ್ ಮಾಡಿ ಹೇಳುವವನಾಗಿದ್ದಾನೆ, ಇಸ್ರಾಯೇಲ್ ದೇಶಕ್ಕೆ ಇನ್ನು ಮುಂದೆ ರಾಜಧಾನಿ ಟೆಲ್ ಅವೀವ್ ಅಲ್ವೇ ಅಲ್ಲ, ಇನ್ನು ಮುಂದೆ ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿ ಯೆರೂಸಲೇಮೇ ಎಂಬುದಾಗಿ ಅವನು ಘೋಷಣೆ ಮಾಡುವವನಾಗಿದ್ದಾನೆ. ಹೀಗೆ ದೇವರು ತನ್ನ ವಾಕ್ಯವನ್ನ 2018ರಲ್ಲಿ ಜಕ್ಕರಿಯ ಪ್ರವಾದಿ ನೋಡ್ತಿರುವಂತ ಪ್ರವಾದನ ವಾಕ್ಯವನ್ನ ದೇವರು ನೆರವೇರಿಸಿಕೊಳ್ಳುವವನಾಗಿರ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಕನ್ನಡಗಳನ್ನ ತಟ್ಟುತ್ತಾ ನಾವು ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯ. ಯಾಕಂದ್ರೆ ಜಕ್ಕರಿಯ ಪ್ರವಾದನಿಗೂ ಹೊಸ ಒಡಂಬಡಿಕೆ ಆರಂಭ ಆಗೋದಕ್ಕೆ 5 ವರ್ಷ ದೇವರೇ ಅದು ಅಂಧಕಾರದ ಕಾಲ ಅಂತ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಹಾಲೆಲೂಯ. ಹೆಂಗಾದ್ರೆ ಹೆಚ್ಚು ಕಡಿಮೆ 1000 ವರ್ಷ. ಆಮೇಲೆ ಯೇಸುವಿನ ಕಾಲಘಟ್ಟ ಎಲ್ಲ ತೆಗೆದುಕೊಂಡ್ರೆ ಹತ್ತತ್ರ 2000 ವರ್ಷ, 2000, 2,500, 3,000 ವರ್ಷಗಳ ಕಾಲಘಟ್ಟದವರೆಗೂ ಕೂಡ ದೇವ್ರ ವಾಕ್ಯ ಪ್ರವಾದಿಯಾದ ಜಕ್ಕರಿಯನ್ನು ನೋಡ್ತಿರುವ ವಾಕ್ಯ ನೆರವೇರಿಲ್ಲ. ಆಮೇಲೆ ಹಾಲೆಲೂಯ. ಆದರೆ 2000 ವರ್ಷಗಳ ನಂತರದ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಿರುವಾಗ ದೇವರು ತನ್ನ ವಾಕ್ಯವನ್ನು ನೆರವೇರಿಸ್ಕೊಂಡಿದ್ದಾನೆ ಅಂದ್ರೆ ನಾವೇ ಎಷ್ಟೋ ಪುಣ್ಯವಂತರು. ಆಮೇಲೆ ಹಾಲೆಲೂಯ. ಪಕ್ಕದಲ್ಲಿರುವ ಕೈಕೋಟೆಯಲ್ಲಿ ದೇವರು ನನ್ನ ಕಾಲದಲ್ಲೂ ತನ್ನ ವಾಕ್ಯವನ್ನು ನೆರವೇರಿಸಿದ್ದಾನೆ ಎಂಬುದಾಗಿ ಪಕ್ಕದಲ್ಲಿರುವ ಕೈಕೋಟೆಯಲ್ಲಿ. ಆಮೇಲೆ ಹಾಲೆಲೂಯ. God is my time to be God fulfill the word. ಆಮೇಲೆ ಹಾಲೆಲೂಯ. ದೇವರು ನನ್ನ ಕಾಲದಲ್ಲೂ ಕೂಡ ತನ್ನ ವಾಕ್ಯವನ್ನು ನೆರವೇರಿಸ್ಕೊಂಡಿದ್ದಾನೆ. ಆಮೇಲೆ ಇದೇ ಒಂದು ದೊಡ್ಡ ಅದ್ಭುತವಾದಂಥ ವಿಷಯ. ಯಾಕಂದ್ರೆ 2,000-3,000 ವರ್ಷಗಳಲ್ಲೂ ಕೂಡ ಇಸ್ರಾಯೇಲ್ ದೇಶಕ್ಕೆ
ದೇವರ ವಾಕ್ಯ ಇದು ನೆರವೇರಲಿಲ್ಲ. ಜಕರಿಯನ ಪ್ರವಾದನೆಯಲ್ಲಿ ನೋಡ್ತಿರುವ ವಾಕ್ಯ ನೆರವೇರಿಲ್ಲ. ಆದರೆ ನಮ್ಮ ಕಾಲದಲ್ಲಿ ದೇವರು ತನ್ನ ವಾಕ್ಯವನ್ನು ನೆರವೇರಿಸಿಕೊಂಡಿದ್ದಾನೆ. ಅದಕ್ಕೆ ನಾವು ವಿಶೇಷವಾದ ಜನರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಬೇಕಾಗಿರುವಂತ ವಿಡಿಯೋ ಕೂಡ ನಾವು ಇಂಗ್ಲಿಷಲ್ಲೂ ಕೂಡ ಅದನ್ನು ಕೂಡ ನೀವು ಅನೌನ್ಸ್ಮೆಂಟ್ ಮಾಡೋದನ್ನು ಕೂಡ ನೀವು ಕೇಳ್ಬೋದು. ಏನೋ ಕೇಳ್ಬೋದು, ಇಂಗ್ಲಿಷ್ ಮಾತನ್ನ ಹೇಳ್ತೀರಾ ಅಂದಾಗಿ ನಾವು ಕೂಡ ಕೂಡ ವಿಡಿಯೋನ ಕೂಡ ಇಸ್ರೇಲ್ನ ರಾಜಧಾನಿಯನ್ನಾಗಿ ಜೆರುಸಲೇಮ್ ಅನ್ನ ಮಾನ್ಯ ಮಾಡಲಿದ್ದು, ಅಮೆರಿಕದ ರಾಯಭಾರಿ ಕಚೇರಿಯನ್ನ ಟೆಲ್ ಅವೀವ್ನಿಂದ ಜೆರುಸಲೇಮ್ಗೆ ಸ್ಥಳಾಂತರಿಸಲು ಟ್ರಂಪ್ ಅವರು ವಿದೇಶಾಂಗ ಇಲಾಖೆಗೆ ಸೂಚನೆ ನೀಡಲಿದ್ದಾರೆ ಅಂತ ಮಾಡಬೇಕಂದ್ರೆ ಅನೇಕ ವಿರೋಧಿಗಳು ವಿರೋಧಿಸ್ತಿದ್ರು. ಆಮೇಲೆ ಹಾಲಲ್ಲಿ ಇದಕ್ಕೆ ವಿರೋಧವಾಗಿ ವಿಶ್ವಸಂಸ್ಥೆಯಲ್ಲೆಲ್ಲ ಕೆಲವು ದೇಶದವ್ರು ಓಟ್ ಹಾಕಿದ್ರು. ಜೆರುಸಲೇಮ್ ರಾಜಧಾನಿ ಮಾಡಬಾರ್ದು ಅಂದಾಗ ಓಟ್ ಹಾಕಿದವ್ರದೇ ಸಂಖ್ಯೆ ಜಾಸ್ತಿ, ಅದರ ಪರವಾಗಿ ಓಟ್ ಹಾಕಿದವ್ರ ಸಂಖ್ಯೆನೇ ಬೆಳೆಯಲಿಕ್ಕೆ. ಆಮೇಲೆ ಅಲ್ಲಲ್ವಿ ಇದರ ನಿಮಿತ್ತವಾಗಿ ಜೆರುಸಲೇಮ್ ರಾಜಧಾನಿ ಆಗಿ ಮಾಡೋದಿಲ್ಲ ಅಂತ ಲೋಕದ ಜನ ಎಲ್ಲ ಅನ್ಕೊಂಡ್ರು. ಆದರೆ ಡೊನಾಲ್ಡ್ ಟ್ರಂಪ್ ಲೋಕದ ಯಾವ ವ್ಯಕ್ತಿಗಳು ಕೂಡ ಮಾತಾಗ ಅವನು ಬಗ್ಲೇ ಇಲ್ಲ. ಆಮೇಲೆ ಅಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಅವನು ಕೂಡ ಕಾಲ್ ಮಾಡಿ ಹೇಳ್ತಾನೆ, ನೀವು ಜೆರುಸಲೇಮ್ ರಾಜಧಾನಿ ಮಾಡಿಬಿಡಿ, ಯಾಕಂದರೆ ಅದನ್ನು ಸ್ವಲ್ಪ ಮುಂದೋಡಿಸಿ ಆಮೇಲೆ ನೋಡೋಣ ಅಂದಾಗ ಹಂಗೆ ಹೇಳ್ತಾನೆ. ಆದರೆ ಅವನಿಗೆ ಫೋನಲ್ಲಿ ಕಾಲ್ ಮಾಡಿ ಮಾತನ್ನ ಹೇಳ್ತಾನೆ. ಆದರೆ ಡೊನಾಲ್ಡ್ ಟ್ರಂಪ್ ಅವ್ನಿಗೆ ಏನು ಹೇಳ್ತಾನೆ ಗೊತ್ತಾ, ಸರ್ ನೀವು ಅದ್ರ ಬಗ್ಗೆ ಮಾತಾಡ್ಬಿಡಿ, ನಾನು ಅದನ್ನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಕಾಲೇ ಕಟ್ ಮಾಡಿ ಇಟ್ಕೊಡ್ತಾನೆ. ಆಮೇಲೆ ಅಲ್ಲಿ ನೀನು ಯಾವ ದೇಶಕ್ಕೆ ಪ್ರಧಾನಮಂತ್ರಿ ಆದರೆ ನನಗೇನು, ಅಧ್ಯಕ್ಷ ಆದರೂ ನನಗೇನು, ಅವನು ಡೊನಾಲ್ಡ್ ಟ್ರಂಪ್ ಅವನ ಕೆಲಸ ಏನು ಅದು ನಾನು ಮಾಡ್ತೀನಿ, ಅದ್ರ ಬಗ್ಗೆ ನೀವು ಮಾತಾಡ್ಬಿಡಿ ಅಂತ ಹೇಳಿ ಅವ್ನ ಕಾಲು ಕಟ್ ಮಾಡಿ ಇಟ್ಬಿಡ್ತಾನೆ. ಆಮೇಲೆ ಅಲ್ಲಿ ಇಂಥ ವ್ಯಕ್ತಿಗಳು ದೇವ್ರಿಗೆ ಬೇಕು. ಆಮೇಲೆ ಅಲ್ಲಿ ಕೆಲವು ಸಾರಿ ದೇವ್ರಿಗೆ ಮಂಡೋರು ಕೂಡ ಬೇಕು, ಕೆಲವು ಸಾರಿ ಮೃದು ಸ್ವಭಾವಗಳವರು ಕೂಡ ಬೇಕು. ಆಮೇಲೆ ಕೆಲವ್ರನ್ನ ಯಾವ್ಯಾವ್ರನ್ನ ಹೆಂಗೆ ಉಪಯೋಗಿಸ್ಬೇಕು ದೇವ್ರು ಒಬ್ಬನಿಗೆ ಗೊತ್ತಾ. ಆಮೇಲೆ ಅಲ್ಲಿ ಪಕ್ಕದಲ್ಲಿರೋ ಕೈ ಕೊಟ್ಟೆಯಲ್ಲಿ ನಿಮ್ಮನ್ನು ಕೂಡ ದೇವ್ರ ಚಿತ್ತ ಇದ್ರೆ ದೇವ್ರು ಉಪಯೋಗಿಸ್ತಾರೆ ಅಂತ. ಆಮೇಲೆ ಅಲ್ಲಿ ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಮೇಲೆ ದೇವ್ರ ಚಿತ್ತ ಇತ್ತು, ಅವನನ್ನು ಉಪಯೋಗಿಸ್ಬೇಕು. ಯಾವುದಕ್ಕೆ? ಜೆರುಸಲೇಮ್ನ ರಾಜಧಾನಿಯಾಗಿ ಮಾಡೋದಕ್ಕೋಸ್ಕರ ಉಪಯೋಗಿಸ್ಬೇಕಾಯ್ತು. ಆ ಕೆಲಸ ಅದು ಅವನ ಕೈಯಿಂದ ದೇವರು ಮಾಡಿ ಮುಗಿಸ್ಕೊಂಡ್ಬಿಟ್ಟನ. 2018ರಲ್ಲಿ ದೇವರಿಗೆ ಒಂದು ಕರವನ್ನು ತಟ್ಟುತ್ತಾ ನಾವು ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಲ್ಲೆಲೂಯಾ. ಕೆಲವರು ಅವ್ರನ್ನ ಉಪಯೋಗಿಸು ದೇವ್ರೆ, ಇವ್ರನ್ನ ಉಪಯೋಗಿಸು ದೇವ್ರೆ ಅಂತ ಈ ರೀತಿ ಆ ರೀತಿ ಎಲ್ಲ ಪ್ರಾರ್ಥನೆ ಮಾಡಿರ್ತಾರೆ. ಇನ್ನು ಮುಂದೆ ಪ್ರಾರ್ಥನೆ ಮಾಡಿ ದೇವ್ರೆ ನನ್ನನ್ನೇ ನೀನು ಉಪಯೋಗಿಸು ಅಂತ. ಆಮೇಲೆ ಅಲ್ಲಿ ಆಗ ದೇವರು ನಿಮ್ಮನ್ನು ಕೂಡ ಉಪಯೋಗಿಸುವವನಾಗಿರ್ತಾನೆ. ನಿಮ್ಮಿಂದನೂ ಕೂಡ ದೇವರು ತನ್ನ ವಾಕ್ಯ ನೆರವೇರಿಸ್ಕೊಳ್ಳೋದಿರುವುದಾದ್ರೆ ನೆರವೇರಿಸ್ಕೊಳ್ತಾನೆ. ಯಾಕೆಂದರೆ ಡೊನಾಲ್ಡ್ ಟ್ರಂಪಿಂದ ದೇವರು ಜಕರಿಯ ಪ್ರವಾದನೆಯನ್ನು ನೋಡಿದಿರುವಂಥ ವಾಕ್ಯವನ್ನು ನೆರವೇರಿಸ್ಕೊಳ್ಳೋದಕ್ಕಾಗಿ ದೇವರು ಡೊನಾಲ್ಡ್ ಟ್ರಂಪ್ನ ಉಪಯೋಗಿಸಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅವನನ್ನು ಉಪಯೋಗಿಸಿದ ದೇವರು ನಮ್ಮ ದೇವರಾಗಿರುವಾಗ ನಮ್ಮಿಂದಲೂ ಕೂಡ ಏನಾದರೂ ವಾಕ್ಯಗಳು ನೆರವೇರೋದಿರುವುದಾದ ದೇವ್ರ ಚಿತ್ತ ಏನೇನು ನೆರವೇರಬೇಕು ಅದಕ್ಕೋಸ್ಕರ ದೇವರು ನನ್ನನ್ನು ಉಪಯೋಗಿಸುವವನಾಗಿದ್ದಾನೆ ಎಂಬುದಾಗಿ ನಾವು ದೇವರಲ್ಲಿ ಕೇಳುವವರಾಗಿರಬೇಕು. ನಾವು ಪ್ರತಿದಿನ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು. ನಮ್ಮ ಪ್ರಾರ್ಥನೆ ದೇವರೇ ನನ್ನನ್ನು ನೀನು ಉಪಯೋಗಿಸು, ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಿ ಎಂಬ ಇನ್ನು ಮುಂದೆ ನಾವು ಪ್ರಾರ್ಥನೆ ಮಾಡೋವರಾಗಿರೋಣ. ಆಮೇಲೆ ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋ ಕೂಡ ಕೈಗೂಡಲಿ ದೇವರಿಗೆ ಅಲ್ಲಿ ಪ್ರಯತ್ನ ಮಾಡಿ ಏನಂತ, ದೇವರೇ ನನ್ನನ್ನು ಕೂಡ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಉಪಯೋಗಿಸ್ಕೋ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಯಾವಾಗ ನಾವು ದೇವರ ವಾಕ್ಯದಲ್ಲಿ ಉಪಯೋಗಕ್ಕೆ ಬರ್ತೇವೋ, ದೇವರ ವಿಷಯದಲ್ಲಿ ದೇವರ ಚಿತ್ತದಲ್ಲಿ ನಾವು ಉಪಯೋಗಕ್ಕೆ ಬರುತ್ತೇವೋ, ಆಗ ದೇವರು ನಮಗೆ ದೊಡ್ಡ ಆಶೀರ್ವಾದವನ್ನು ಖಂಡಿತವಾಗಿ ಕೊಡ್ತಾನೆ. ಆ ಆಶೀರ್ವಾದ ಲೋಕದ ರೀತಿಯಾಗಿ ಇರೋಲ್ಲ, ಲೋಕದ ರೀತಿಯಾಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಆಶೀರ್ವಾದ ಪರಲೋಕದ್ದೇ ಆಗಿರ್ಬೇಕು. ನಮ್ಮ ದೇಶ ಅದೇ, ನಮ್ಮ ಲೋಕನೂ ಅದೇ, ನಾವು ಅಲ್ಲಿಗೆ ಹೋಗುವುದೇ ನಮ್ಮ ಚಿತ್ತ, ನಮ್ಮ ಗುರಿ ಆಗಿರಬೇಕು, ಅದೇ ನಮ್ಮ ಡಿಸ್ಟಿನೇಷನ್ ಆಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಯಾವಾಗಲೂ ನಾವು ಪರಲೋಕದನ್ನು ಬಯಸುವವರಾಗಿರ್ಬೇಕು. ಪರಲೋಕದ ದೇವರು ನಮ್ಗೆ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. When Israel gained independence in 1948, Tel Aviv became the capital of Israel. But in order to fulfill the prophecy that God said through the prophet Zechariah, a person must come in this world. God is going to bring a person for that. God will make him the president of America. His name is Donald Trump. He is the one who make announcements as soon as they become president. He said that he is no longer the ruler of Israel, but the ruler of Israel
So God will fulfill His word in 2018. Glory to God. Amen. Hallelujah. देवರಿಗೆ महिमा उठागले. Amen. जेरूसलम को राजधानी बनाने के लिए परमेश्वर डोनाल्ड ट्रंप को 2018 में उपयोग किया. उस prophecy Zechariah 12:6 fulfilled God. Amen. Hallelujah. ஜெருசலேம் தலைநகருக்காக பண்ணுவதற்காக ஆண்டவர் డొనాల్డ్ ట్రంప్ యూస్ పన్నారు. ఆమేన్. హల్లెలూయా. ఇశ్రాయేల్ దేశానికి రాజధాని యెరూషలేంని రాజధానిగా చేసేదానికి దేవుడు డొనాల్డ్ ట్రంప్ ని ఉపయోగించాడు. ఆమేన్. హల్లెలూయా. దేవునికి ಮಹಿಮೆ ಕలుగుನಗಾಕ. ಆಮేನ್. ಮೊದಲನೇ ಅಂಶವಾಗಿ ಇಸ್ರಾಯೇಲ್ ದೇಶಕ್ಕೆ ಒಬ್ಬ ರಾಜ ಬರಬೇಕು ಆಗಿತ್ತು. ದೇವರು ಅದನ್ನು ಕೂಡ ಬರಮಾಡಿದ್ರು ಎಂದಾಗಿ ದೇವರ ಆತ್ಮನ ನಮ್ಮ ಸಂಗಡ ಮಾತನಾಡಿದ್ರು. ಎರಡನೇದಾಗಿ ಇಸ್ರಾಯೇಲ್ ದೇಶಕ್ಕೆ ಯೆರೂಸಲೇಮ್ ರಾಜಧಾನಿ ಆಗಬೇಕಾಯಿತು. ದೇವರು ಅದನ್ನ ಡೊನಾಲ್ಡ್ ಟ್ರಂಪ್ನ ಮುಖಾಂತರವಾಗಿ ಇಸ್ರಾಯೇಲ್ ದೇಶಕ್ಕೆ ಟೆಲ್ ಅವೀವ್ ಇದ್ದಿದ್ದ ಯೆರೂಸಲೇಮ್ನೇ ರಾಜಧಾನಿ ಆಗಿ ಮಾಡುವಂತೆ ದೇವರು ತನ್ನ ಕೃಪೆಯನ್ನ ದಯಪಾಲಿಸಿ ತನ್ನ ವಾಕ್ಯವನ್ನ ನೆರವೇರಿಸಿಕೊಳ್ಳುವವನಾಗಿರ್ತಾನೆ. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ಮೂರನೇ ಅಂಶವಾಗಿ ಇಸ್ರಾಯೇಲ್ ದೇಶಕ್ಕೆ ಏನಿರ್ಬೇಕಂದ್ರೆ ಮೂರನೆಯ ದೇವಸ್ಥಾನ ಇರಬೇಕು. ಆಮೆನ್. ಹಲ್ಲೆಲೂಯಾ. ಮೊದಲನೇ ದೇವಸ್ಥಾನ ದಾವೀದನ ಮುಖಾಂತರವಾಗಿ ದಾವೀದನ ಕಾಲದಲ್ಲಿ ಕಟ್ಟಲ್ಪಟ್ಟಿತು. ಆಮೆನ್. ಹಲ್ಲೆಲೂಯಾ. ನಂತರ ಎರಡನೇ ಕಾಲಘಟ್ಟದಲ್ಲಿ ಯೇಸುವೆ ಕೂಡ ಎರಡನೇ ದೇವಸ್ಥಾನದಲ್ಲಿ ಆತನು ಬೋಧನೆ ಮಾಡಬಹುದು. ಆಮೆನ್. ಹಲ್ಲೆಲೂಯಾ. ಎರಡನೇ ದೇವಸ್ಥಾನ ಆಗಿದೆ. ಹಾಗಾದ್ರೆ ಈಗ ಮೂರನೇ ದೇವಸ್ಥಾನ ಬೇಕು. ಯಾಕಂದ್ರೆ ಎರಡನೇ ದೇವಸ್ಥಾನ ಯೇಸು ಒಂದು ಕಲ್ ಮೇಲೆ ಒಂದು ಕಲ್ ನಿಲ್ಲಲ್ಲ ಎಂಬುದು ಯಾವಾಗ ಹೇಳಿದ್ರು, ನಂತರ ಕೆಲವು ವರ್ಷಗಳಲ್ಲಿ ಅದನ್ನು ಕೂಡ ನಾಶ ಆಗೋಯ್ತು. ಈಗ ಇಸ್ರಾಯೇಲ್ ದೇಶದ ಜನರಿಗೇನಿಲ್ಲ, ದೇವಸ್ಥಾನನೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ, ಯೆರೂಸಲೇಮ್ಗೆ ಇಸ್ರಾಯೇಲ್ ದೇಶಕ್ಕೆ ಯೆರೂಸಲೇಮ್ ರಾಜಧಾನಿ ಆಯಿತು. ಆಮೇಲೆ ಅದಕ್ಕಿಂತ ಮುಂಚೆ ನೋಡಿ ಇಸ್ರಾಯೇಲ್ ದೇಶಕ್ಕೆ ಒಬ್ಬ ರಾಜ ಬಂದ. ಆಮೇಲೆ ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಏನು ಹೇಳಿದ್ರು ದೇವರಾತ್ಮ ನಮಗೆ, ಇಸ್ರಾಯೇಲ್ ದೇಶ 1948 ಉಟ್ಕೊಂತ ಆದ್ರೆ ಇಸ್ರಾಯೇಲ್ ದೇಶನೇ ಬಂದೈತೆ. ಇಸ್ರಾಯೇಲ್ಗೆ ದೇವರು ಒಂದು ದೇಶನೇ ಕೊಟ್ಟಿದ್ದಾನೆ. ಅವ್ರ ಕೈಲಿ ಒಂದು ದೇವಸ್ಥಾನ ಕಟ್ಟಕೊಂಡು ಅಂದಕ್ಕಾಗಲಿಲ್ವ ಎಂದೇ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಆಮೇಲೆ ಹಲ್ಲೆಲೂಯಾ. ಇಸ್ರಾಯೇಲ್ರು ಗನ್, ವೆಪನ್, ಡ್ರೋನ್ಸ್ ಈಗಲೂ ಕೂಡ ನಮ್ಮ ಭಾರತ ದೇಶನೂ ಕೊಂಡ್ಕೊಂಡಂತೆ ಬೇರೆ ದೇಶಗಳು, ಅನೇಕ ದೇಶಗಳು ಕೂಡ ಎಲ್ಲ ಕೊಂಡ್ಕೊಳ್ತವೆ ಇಸ್ರಾಯೇಲ್ ದೇಶದ ಕಡೆಯಿಂದ. ಆಮೇಲೆ ಹಲ್ಲೆಲೂಯಾ. ಅದು ಕೃಷಿ, ತಂತ್ರಜ್ಞಾನ, ಟೆಕ್ನಾಲಜಿ ಎಲ್ಲಾದ್ರಲ್ಲೂ ಹೈ ಸ್ಪೀಡು, ಮೋಸ್ಟ್ ಇಂಟೆಲಿಜೆಂಟು ಏಜೆನ್ಸಿ, ಮೊಸಾದಿ ಎಲ್ಲ ಇದೆ ಅವ್ರ ಹತ್ರ. ಆಮೇಲೆ ಹಲ್ಲೆಲೂಯಾ. ಎಲ್ಲದರಲ್ಲೂ ಪರಿಣಿತಿ ಇದೆ ಅವ್ರಿಗೆ. ಏನಿಲ್ಲ ಅವ್ರಿಗೆ ದೇವಸ್ಥಾನ ಇಲ್ಲ, ಮೂರನೇ ದೇವಸ್ಥಾನ ಇಲ್ಲ. ಆಮೇಲೆ ಅದೇ ಇಂಪಾರ್ಟೆಂಟ್ ಆದ ವಿಷಯ. ಈಗ ಮೂರನೇ ದೇವಸ್ಥಾನ ಇಸ್ರಾಯೇಲ್ ದೇಶದಲ್ಲಿ ಇರಬೇಕು. ಇದ್ರೇನೆ ಅದು ಪರಿಪೂರ್ಣವಾದಂಥ ಇಸ್ರಾಯೇಲ್ ದೇಶ ಆಗುತ್ತೆ. ಇಲ್ಲ ಅಂದರೆ ಇನ್ನೂ ಒಂದು ಬಾಕಿ ಇದೆ. ಎರಡು ಕೆಲಸಗಳು ಆಗವೆ. ಇದು ಮೂರನೇ ಅಂಶದಲ್ಲಿ ಇಸ್ರಾಯೇಲ್ ದೇಶಕ್ಕೆ ಏನಿಲ್ಲ, ಈಗ ದೇವಸ್ಥಾನ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಯಾವಾಗ ಈ ಮೂರು ಅಂಶಗಳು ಇರ್ತಾವ ಆಗ ಮಾತ್ರ ಇಸ್ರಾಯೇಲ್ ದೇಶವು ಪರಿಪೂರ್ಣವಾದ ದೇಶವಾಗುತ್ತೆ. There shall be a third temple in the land of Israel. If these three elements are present in the land of Israel, then the land become of complete land. Amen. Hallelujah. They shall hate to tai shang jing hang hu di shang hoi hong cho shang heng tain ring kung che shang heng ye shu hong kong shai ye shi he li shan di de tu tai shang name che पाइन थाई जी बिखान खूं फांखे डी उठाए. इस्राएल देश में एक तीसरा मंदिर होगा. हमें यदि में 3 तर्त इस्राएल की भूमि में मौजूद है तो भूमि एक पूरा भूमि बन जाती है. हमें हल्लेलूया. इस्राएल ದೇಶದಲ್ಲಿ 3 ದೇವಾಲಯ ಇರಕ வேண்டும். ಆಮೆನ್. ಹಲ್ಲೆಲೂಯಾ. ಹಾಗಾದರೆ ಇದು ಮೂರನೇ ದೇವಸ್ಥಾನ ಆಗುವುದಕ್ಕೆ ಏನು ವಾಕ್ಯ ಸೂಚನೆ ಇದೆ? ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಾವಂತೂ ಹೇಳೋದಿಲ್ಲ, ಎಲ್ಲ ದೇವರಾತ್ಮನ ಹೇಳುವವನಾಗಿದ್ದಾನೆ. ಪರಿಪೂರ್ಣ ಇಸ್ರಾಯೇಲ್ ದೇಶ ಆಗಬೇಕಂದ್ರೆ ಅದರಲ್ಲಿ 100% ಮೂರನೇ ದೇವಸ್ಥಾನ ಕಟ್ಟಲ್ಪಡಲೇಬೇಕು. ಆಮೇಲೆ ಹಲ್ಲೆಲೂಯಾ. ಯಾಕೆ ಕಟ್ಟಲ್ಪಡಬೇಕೆಂದರೆ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಹೇಳುವವನಾಗಿದ್ದಾನೆ. ದೇವರಾತ್ಮನ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ದಾನಿಯೇಲ 9ನೇ ಅಧ್ಯಾಯ 27ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಡ್ಯಾನಿಯಲ್ ಚಾಪ್ಟರ್ 9:27 ದೇವರ ಆತ್ಮ ಸಭೆಯಾದ ನಮ್ಮ ಸಂಗಡ ಈ ರೀತಿಯ ಮಾತನಾಡುತ್ತಿದ್ದಾನೆ. And he shall confirm the covenant with many of
for 1 week, and in the midst of the week he shall curse the sacrifice and the oblation to case, and for the overspreading of the abominations he shall make it desolate even until the consummation, and that determined shall be poured upon the desolate. ದಾನಿಯೇಲ 9:29 ವಾಕ್ಯದಲ್ಲಿ ದೇವರ ಆತ್ಮನು ಈ ರೀತಿ ಮಾತನಾಡ್ತಾನೆ, ಆ ಪ್ರಭು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಂಡವನು. ಅರ್ಧ ವಾರ ಯಜ್ಞವೇದಿಗಳನ್ನು ನಿಲ್ಲಿಸುವನು, ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತುಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ಕ್ಷಣದಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಅವರೇ ಆ ಪ್ರಭು ಅಂದ್ರೆ ಯಾರು? ಇಲ್ಲಿ ಯೇಸು ಪ್ರಭುನ ಕುರಿತಾಗಿ ಮಾತನಾಡ್ತಾನೆ, ಸೈತಾನನ ಕುರಿತಾಗಿ, ಅಂತ ಕ್ರಿಸ್ತ ಪ್ರವಾದಿ ಇವರ ಕುರಿತಾಗಿ ದೇವರಲ್ಲಿ ಮಾತನಾಡ್ತಾ ಇದ್ದಾನೆ. ಯಾವಾಗ ಈ ಸೈತಾನನು ಅರ್ಧ ವಾರದ ಮಟ್ಟಿಗೆ ಯಜ್ಞವೇದಿಗಳನ್ನು ನಿಲ್ಲಿಸ್ತಾನೆ. ಹಾಗಾದ್ರೆ ಇಸ್ರಾಯೇಲ್ ಜನರಿಗೆ ದೇವರು ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಯಜ್ಞ ನೈವೇದ್ಯಗಳನ್ನ ಇವೆಲ್ಲವನ್ನ ದೇವರಿಗೆ ಸಮರ್ಪಿಸ್ಬೇಕಂದ್ರೆ ಏನಿರ್ಬೇಕು? ಮೊದಲು ಮುಂಚಿತವಾಗಿ ದೇವಸ್ಥಾನ ಇರ್ಬೇಕಲ್ಲ. ದೇವಸ್ಥಾನನೇ ಇಲ್ಲದೆ ಸಮರ್ಪಿಸ್ಬಿಟ್ರೆ ಅದು ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅಂತಾನೆ ಲೆಕ್ಕ ಆಗೋಗುತ್ತೆ. ಹಾಗಾದ್ರೆ ಇವ್ರಿಗೆ ಏನಿರ್ಬೇಕು? ಯಜ್ಞವೇದಿಗಳನ್ನು ಸಲ್ಲಿಸ್ಬೇಕಂದ್ರೆ ದೇವಸ್ಥಾನ ಕಟ್ಟಲೇಬೇಕು. ದೇವರು ಮೋಶೆ ಮುಖಾಂತರವಾಗಿ ಹೇಳ್ಬಿಟ್ಟಿರ್ತಾನೆ, ನೀವು ದೇವಸ್ಥಾನವನ್ನು ಕಟ್ಟಬೇಕು ಎಂಬುದಾಗಿ. ಆವಾಗ ಮೋಶೆ ಕಾಲದಲ್ಲಿ ಕೂಡ, ದಾವೀದನ ಕಾಲದಲ್ಲಿ ದೇವಸ್ಥಾನ ಆಲಯವಾಗಿ ಬದಲಾಯಿತು. ನಂತರದ ಕಾಲದಲ್ಲೂ ಕೂಡ ಆಲಯವಾಗಿ ಕಟ್ಟಲ್ಪಡ್ತು. ಈಗಲೂ ಕೂಡ ಈಗ ಆಲಯನೇ ಕಟ್ಟಲೇಬೇಕು. ಕಟ್ಟುವುದಕ್ಕೆ ಸೂಚನೆ ದೇವರು ಅರ್ಧ ವಾರದ ಮಟ್ಟಿಗೆ ಯಜ್ಞವೇದಿಗಳನ್ನು ನಿಲ್ಲಿಸುವನು ಎಂಬುದಾಗಿ ಇರುವುದಾದ್ರೆ ಯಾರು? ಇವರು ಇಸ್ರಾಯೇಲ್ ಜನರೇನೆ ಯಜ್ಞವೇದಿಗಳನ್ನು ಸಲ್ಲಿಸ್ತಾರೆ. ಆದರೆ ಅದನ್ನ ಮಧ್ಯದಲ್ಲಿ ನಿಲ್ಲಿಸುವಂತ ಕೆಲಸ ಸೈತಾನ ಅಂತ ವ್ಯವಸ್ಥೆ ಮಾಡುವವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಹೆಂಗೆ ಬರ್ತಾನೆ? ಸಡನ್ ಆಗಿ ಘಾತುಕನು ಹಾರಿ ಬಂದು ಸಡನ್ ಆಗಿ ಬಂದು ಯಜ್ಞವೇದಿಗಳನ್ನು ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾನೆ. ಹಾಗಾದ್ರೆ ಇಸ್ರಾಯೇಲ್ ಜನರಿಗೆ ದೇವರು ಕೊಡುವ ಆಲಯ ಅದು ಧರ್ಮಶಾಸ್ತ್ರದ ಪ್ರಕಾರವಾಗಿ ಇರುವ ಆಲಯವಾಗಿದೆ. ಆಮೇಲೆ ಹಲ್ಲೆಲೂಯಾ. ಆದರೆ ನಮಗೆ ಕೊಟ್ಟಿರುವ ಆಲಯ ಇದು ಕೃಪೆಯ ಆಲಯವಾಗಿದೆ. ಈ ಆಲಯವನ್ನು ಎಷ್ಟು ಉದ್ದ ಆದರೂ ಕಟ್ಟು, ಎಷ್ಟು ಆಳವಾದರೂ ಕಟ್ಟು, ಎಷ್ಟು ಅಗಲ ಆದರೂ ಕಟ್ಕೊ, ಎಷ್ಟು ಸ್ಕ್ವೇರ್ ಫೀಟಲ್ ಆದರೂ ಕಟ್ಟು, ಯಾವ ರೀತಿಯಲ್ಲಾದರೂ ಕಟ್ಟಿದ್ರು ಕೂಡ ದೇವರೇನು ಲೆಕ್ಕ ಕೇಳಲ್ಲ, ಅದಕ್ಕೇನು ಶಿಕ್ಷೆನೂ ಕೊಡಲ್ಲ. ಆಮೇಲೆ ಹಲ್ಲೆಲೂಯಾ. ಅದು ನಿಮ್ಮ ಅವರವರ ದೇವ್ರ ಸೇವಕರಲ್ಲಿ ದೇವ್ರ ಎಷ್ಟು ಸ್ಥಳವನ್ನು, ಭೂಮಿನ ಜಾಗವನ್ನು ಕೊಡ್ತಾನೋ ಅದಕ್ಕೆ ತಕ್ಕಂತೆ ಅವರು ಕೂಡ ಕಟ್ಕೋಬೋದು. ಕೆಲವು ಚಿಕ್ಕದಾಗಿ ಕೊಟ್ಟವ್ರಿಗೆ ಚಿಕ್ಕದಾಗಿ ಕಟ್ಕೋಬೋದು, ದೊಡ್ಡದಾಗಿ ಕೊಟ್ಟವ್ರಿಗೆ ದೊಡ್ಡದಾಗಿ ಕೂಡ ಕಟ್ಕೋಬೋದು. ಅದಕ್ಕೆಲ್ಲ ದೇವರ ಕೃಪೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಇದು ಕೃಪೆಯ ಸಭೆ ಆಗಿದೆ. ಕೃಪೆಯ ಸಭೆ ಏನೇ ನಿರ್ದಿಷ್ಟವಾದ ಸೈಜಲ್ಲಿ ಆಲಯವನ್ನು ಕಟ್ಟಬೇಕು ಅನ್ನೋದು ಇಲ್ವೇ ಇಲ್ಲ. ಧರ್ಮಶಾಸ್ತ್ರದ ಸಭೆ ನಿನಗೆ ಇಷ್ಟ ಬಂದ ಕಟ್ತೀನಿ ಅಂದ್ರೆ ದೇವ್ರಿಗೆ ಕಾಲು ಮುರಿದ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ದೇವ್ರು ಅವ್ರಿಗೆ ಹೇಳಿದ್ದಾನೆ, ಇಷ್ಟೇ ಸ್ಕ್ವೇರ್ ಫೀಟ್ ಉದ್ದ ಕಟ್ಟಬೇಕು, ಇಷ್ಟೇ ಸ್ಕ್ವೇರ್ ಫೀಟ್ ಅಗಲ ಕಟ್ಟಬೇಕು. ಅದನ್ನು ಬಿಟ್ಟು ನಿಮ್ಗೆ ಜಾಗ ಜಾಸ್ತಿ ಐತಂತ ಇನ್ನೂ 3 ಅಡಿ ಜಾಸ್ತಿ ಕಟ್ಟಿದ್ರೆ ಇನ್ನೂ 10 ಅಡಿ ಕಮ್ಮಿ ಕಟ್ಟೋದು ಹಂಗೆಲ್ಲ ಮಾಡಿದ್ರೆ ದೇವ್ರವ್ರನ್ನೇ ಬಿಡಲ್ಲ. ಆಮೇಲೆ ಹಲ್ಲೆಲೂಯಾ. ಆಮೇನ್. ಆದ ಕಾರಣ ಧರ್ಮಶಾಸ್ತ್ರ ಸಭೆ ದೇವರು ಕೊಟ್ಟಿರುವ ಸತ್ಯವೇದದಲ್ಲಿ ಕೊಟ್ಟಿರುವಂತ ಆಜ್ಞೆಯ ಪ್ರಕಾರವಾಗಿ, ವಾಕ್ಯದ ಪ್ರಕಾರವಾಗಿ ಅವ್ರು ಕಟ್ಟಬೇಕು. ಕೃಪೆಯ ಸಭೆ ಹಂಗಲ್ಲ. ನೀವು ಎಷ್ಟು ದೇವ್ರು ನಿಮ್ಗೆ ಕೊಟ್ಟಿರ್ತಾನೋ ಅಷ್ಟೇ ಎಲ್ಲ ಕಟ್ಕೋಬಹುದು. ಅದಕ್ಕೆ ಯಾವುದೇ ನಿಯಮ ಇಲ್ಲ, ಏನೂ ಕೂಡ ಆಜ್ಞೆಯೂ ಕೂಡ ಇಲ್ಲ. ಅದರಿಂದ ಇದು ಕೃಪೆಯ ಸಭೆ, ಎಷ್ಟಾದರೂ ಕಟ್ಕೋಬಹುದು. ಆಮೇಲೆ ಅಲ್ಲಿ ಹಂಗಾಗಿ 1 ಲಕ್ಷ ಜನನೇ ಕೂತ್ಕೋಬಹುದು ಅಂತ ದೊಡ್ಡ ದೊಡ್ಡ ಆಲಯವನ್ನು ಕೂಡ ಲೋಕದಲ್ಲಿ ಕಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಆಮೇಲೆ ನಮಗೆ ಈ 3ನೇ ದೇವಸ್ಥಾನ ಕಟ್ಟಲ್ಪಡುವುದಕ್ಕೆ ಇನ್ನೊಂದು ಉತ್ತಮವಾದ ಉದಾಹರಣೆ ವಾಕ್ಯವನ್ನ ಯೇಸು ಕ್ರಿಸ್ತನೇ ಮಾತನಾಡುವವನಾಗಿರ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 24:15 ದೇವರ ಆತ್ಮ ಸಭೆ ಆದ ನಮ್ಮ ಸಂಗಡ ಈ ರೀತಿಯ ಮಾತನಾಡ್ತಿದ್ದಾನೆ. When he therefore shall see the abomination of desolation spoken of by Daniel of prophet stand in the holy place, who readeth, let him understand. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆ ಆದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಿದ್ದಾನೆ. ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು
ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ಗ್ರಹಿಸಲಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಹಾಗಾದರೆ ಪವಿತ್ರ ಸ್ಥಾನ ಅಂದರೆ ಯಾವುದು? ಇದೇ ಇಸ್ರಾಯೇಲ್ ದೇಶದಲ್ಲಿ ಕಟ್ಟಲ್ಪಡುವಂಥ 3ನೇ ದೇವಸ್ಥಾನ ಪವಿತ್ರ ಸ್ಥಾನವಾಗಿದೆ. ಈ ಸ್ಥಾನದಲ್ಲಿ ಯಾರು ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದೆ ವಾಕ್ಯ. ಅಂದರೆ ಅಸಹ್ಯ ವಸ್ತುಗಳನ್ನು ಅಂದ್ರೆ ಹಾಳು ಮಾಡುವಂತ ಸೈತಾನ, ಅಂತ್ಯಕ್ರಿಸ್ತ, ಸ್ವಲ್ಪರದೆ ಇವರು ಆತ್ಮ ಅಲ್ಲಿ ಬರುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಆ ಪವಿತ್ರ ಸ್ಥಾನವನ್ನ ಅಸಹ್ಯ ಸ್ಥಾನವನ್ನಾಗಿ ಇವರು ಬದಲಾಯಿಸುವವರಾಗಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ 3ನೇ ದೇವಸ್ಥಾನ ಕಟ್ಟಲ್ಪಡಲೇಬೇಕು. ದೇವರಲ್ಲಿರುವ ಈ ವಾಕ್ಯ ನೆರವೇರಲೇಬೇಕು. ಇನ್ನು ದೂಸರ ಮಾತೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಈ ಎಲ್ಲ ವಾಕ್ಯಗಳು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ 3ನೇ ದೇವಸ್ಥಾನ ಲೋಕದಲ್ಲಿ ಅತ್ಯಂತ ವೇಗವಾಗಿ ಕಟ್ಟಲ್ಪಡಬೇಕು ಎಂಬುದಾಗಿ ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ದೇವರು ಯಾಕೆ ಅವ್ರಿಗೆ ಇಡೀ ಒಂದು ದೇಶನೇ ಕೊಟ್ಟಿದ್ದಾನೆ, ಆದ್ರೂ ಕಟ್ಟಕ್ ಬಿಟ್ಟಿಲ್ಲ ಅಂದ್ರೆ ಏನು ಕಾರಣ ಅಂದ್ರೆ, ಈಗ ದೇವರು ಲೋಕದ ರೀತಿಯಾಗಿ ನೋಡೋದಾದ್ರೆ ಡೋಮ್ ಆಫ್ ರಾಕ್ ಎಂಬ ಮಸೀದಿನ ಇಟ್ಬಿಟ್ಟಿದ್ದಾನೆ. ಆ ಮಸೀದಿ ಇನ್ನ ಕೆಡಲ್ಪಡೋದಕ್ಕೆ ದೇವ್ರು ಬಿಡಲ್ಲ. ಯಾಕೆ ಬಿಡಲ್ಲ ಅಂದ್ರೆ, ಈಗ ಧರ್ಮಶಾಸ್ತ್ರ ಸಭೆ ಅವರು ಕೃಪೆಯ ಸಭೆ ಆದ ನಾವು. ಆಗ ದೇವರು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ ನಿಮ್ಗೆ ಗೊತ್ತಿಲ್ವಾ? ನೀವೇ ದೇವ್ರ ಆಲಯ ಆಗಿದ್ದೀರಾ ಅಂತ. ಹಾಗಾದ್ರೆ ನಮ್ಮಲ್ಲಿ ದೇವ್ರು ವಾಸ ಮಾಡ್ತಾ ಇದ್ದಾನೆ. ಯಾವ ಸಭೆಯಲ್ಲಿ? ಕೃಪೆಯ ಸಭೆಯಲ್ಲಿ ದೇವ್ರು ವಾಸ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಆದ್ರಿಂದ ಕೃಪೆಯ ಸಭೆಯಲ್ಲಿ ಬಂದ್ರೆ ಧರ್ಮಶಾಸ್ತ್ರದ ಸಭೆಯಲ್ಲಿ ಬರಂಗಿಲ್ಲ, ಧರ್ಮಶಾಸ್ತ್ರ ಸಭೆ ಬಂದ್ರೆ ಕೃಪೆಯ ಸಭೆ ಬರಂಗಿಲ್ಲ. ಈಗ ಇದನ್ನ ಉಲ್ಟಾನು ಕೂಡ ಹೇಳೋಣ. ಯೇಸು ಶಿಲ್ವೆಯಲ್ಲಿ ಸಾಯೋದಕ್ಕಿಂತ ಮುಂಚೆ ಧರ್ಮಶಾಸ್ತ್ರದ ಸಭೆ ಇತ್ತು. ಆಮೇಲೆ ಹಲ್ಲೆಲೂಯಾ ಇತ್ತು ತಾನೆ, 100%. ಆಮೇಲೆ 100% ಇತ್ತು. ಆಗ ದೇವರಾತ್ಮನು ನಿಮ್ಮಲ್ಲೂ ಕೃಪೆ ಸಭೆ ಜನರಲ್ಲಿ ಯಾರಲ್ಲೂ ಕೂಡ ವಾಸ ಮಾಡ್ತಿರ್ಲಿಲ್ಲ. ಅವಾಗ ಇಸ್ರಾಯೇಲ್ ಜನರು ಅಂತಾನೆ ದೇವರು ಅವರ ಸಂಗಡನೆ ವಾಸ ಮಾಡ್ತಿದ್ದ. ಆದ್ರಿಂದ ಅನ್ಯ ದೇಶದ ಜನರ ಸಂಗಡ ದೇವರು ಎಲ್ಲೂ ಕೂಡ ವಾಸ ಮಾಡುವ ಪದ್ಧತಿ ದೇವ್ರ ಚಿತ್ತ ಅದಿರಲಿಲ್ಲ. ಅದು ತಂದೆಯ ಅನಾದಿಯ ಪ್ಲಾನ್ ಆಗಿತ್ತು. ಅದು ತಂದೆ ಇಲ್ಲದೆ ಇದ್ದಂಥ ಪ್ಲಾನ್ ಆಗಿತ್ತು. ಆ ಪ್ಲಾನ್ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ಹೊರಗಡೆಗೆ ಬರಮಾಡುವವನಾಗಿದ್ದಾನೆ. ಅದರ ನಿಮಿತ್ತವಾಗಿ ಯೇಸುವಿನ ದೇಹದ ಮುಖಾಂತರ ಕೃಪೆಯ ಸಭೆಯ ಜನರಾದ ನಾವು ಬಂದ್ವಿ. ಆಮೇಲೆ ಹಲ್ಲೆಲೂಯಾ. ಲೋಕದ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನು ಕೊಡುವ ರಕ್ಷಕನಾಗಿ ಯೇಸು ಕ್ರಿಸ್ತನ ಬಂದ ಯೇಸುವನ್ನ ನಂಬುವುದರ ಮುಖಾಂತರವಾಗಿ ನಾವು ಕೃಪೆಯ ಸಭೆ ಆಗಿ ಇದ್ವಿ. ನಮ್ಮಲ್ಲಿ ಈಗ ದೇವರು ವಾಸ ಮಾಡ್ತಾ ಇದ್ದಾನೆ. ಆದ್ರಿಂದ ಅವ್ರಿಗಿದ್ದ 2ನೇ ದೇವಸ್ಥಾನವನ್ನ ದೇವರು ನಾಶ ಮಾಡುವುದಕ್ಕೆ ಅನುಮತಿ ಕೊಡ್ತಾನೆ. ಆದ್ರಿಂದ ಈಗ ಯಾರಲ್ಲಿ ವಾಸ ಮಾಡ್ತಿಲ್ಲ? ಇಸ್ರಾಯೇಲ್ ದೇಶದಲ್ಲಿ ಜನರಲ್ಲಿ ದೇವರು ವಾಸ ಮಾಡ್ತಿಲ್ಲ. ಆದ್ರೆ ಮುಖ್ಯವಾಗಿ 100% ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈಗ ಲೋಕದಾದ್ಯಂತ ಇಸ್ರಾಯೇಲ್ ಜನರು ಎಲ್ಲ ಟೆಂಪಲ್ ಆಫ್ ಇನ್ಸ್ಟಿಟ್ಯೂಟ್ ಎಂಬುದರ ಮುಖಾಂತರವಾಗಿ 3ನೇ ದೇವಸ್ಥಾನ ಕಟ್ಟೋದಕ್ಕೆ ಏನೇನು ಐಟಮ್ ಬೇಕು, ಯಾಜಕರು ಬೇಕು, ಯಾಜಕರ ಡ್ರೆಸ್ ಹೆಂಗಿರಬೇಕು, ಏನು ಅದನ್ನ ಪರಾತಗಳು, ಅದರ ಲೋಟಗಳು, ಬಟ್ಟಲುಗಳು, ಏನೇನು ಆ ಯಾಜಕ ಸೇವೆಗೆ ಬೇಕು ಎಲ್ಲ ಐಟಮ್ಗಳನ್ನ ಈಗಾಗಲೇ ಅವರು ಟೆಂಪಲ್ ಆಫ್ ಇನ್ಸ್ಟಿಟ್ಯೂಟ್ ಮುಖಾಂತರವಾಗಿ ಸಿದ್ಧ ಮಾಡಿಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಅವ್ರಿಗೆ ಗೊತ್ತು, ಈಗ ಏನು ಗೊತ್ತು, ನಾವು ಮುಂದೆ ಅತಿ ಬೇಗನೆ 3ನೇ ದೇವಸ್ಥಾನ ಕಟ್ಟುತ್ತೇವೆ ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಈಗ ಆ ದೇವಸ್ಥಾನ ಕಟ್ಟಿದ್ರೆ ಏನಾಗಬೇಕು? ದೇವರು ಅಲ್ಲಿ ಹೋಗಿ ವಾಸ ಮಾಡಬೇಕು. ದೇವರು ಅಲ್ಲಿ ಹೋದ್ರೆ ಏನರ್ಥ? ಕೃಪೆಯ ಸಭೆ ಆದ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಅರ್ಥ. ಯಾಕೆ ಬಿಟ್ಟು ಹೋಗ್ತಾರೆ ಅಂದ್ರೆ, ನಮ್ಮನ್ನ ಅದಕ್ಕಿಂತ ಮುಂಚೆ ರಹಸ್ಯ ಬರೋಣದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ನಮ್ಮಲ್ಲಿ ವಾಸ ಮಾಡುವ ಅವಶ್ಯಕತೆ ದೇವರಾತ್ಮನಿಗೆ ಇರುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರಾತ್ಮನ ಕೊನೆಯ ಕೆಲಸ ನಮ್ಮನ್ನ ಇಲ್ಲಿಂದ ಮತ್ತೆ ಆಕಾಶಕ್ಕೆ ಯೇಸುವಿನ ರಹಸ್ಯ ಬರೋಣದಲ್ಲಿ ಕಲ್ತ್ಕೊಂಡು ಯೇಸುವಿನ ಕೈಗೆ ಒಪ್ಪಿಸುವುದಾಗಿದೆ. ಆಮೇಲೆ ಹಲ್ಲೆಲೂಯಾ. ಅಲ್ಲಿಂದ ನಾವು ಪರಲೋಕ ಸಾಮ್ರಾಜ್ಯದಲ್ಲಿ ಪ್ರವೇಶ ಮಾಡುವವರಾಗಿರುತ್ತೇವೆ. ಹೀಗೆ ಕೃಪೆ ಸಭೆ ಶಾಶ್ವತವಾಗಿ ಪರಲೋಕದ ಸಾಮ್ರಾಜ್ಯದಲ್ಲಿ ಇರುತ್ತೆ. ಆಮೇಲೆ ಧರ್ಮಶಾಸ್ತ್ರದ ಸಭೆ ಅದು ಭೂಮಿಯಲ್ಲಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಭೂಮಿಯಲ್ಲಿ ದೇವರು 7 ವರ್ಷದ ಉಪದ್ರವ ಕಾಲದಲ್ಲೂ ಕೂಡ ಧರ್ಮಶಾಸ್ತ್ರದ ಸಭೆಯನ್ನು ಇಟ್ಟಿರ್ತಾನೆ. ಧರ್ಮಶಾಸ್ತ್ರದ ಸಭೆ 7 ವರ್ಷದ ಕಾಲ ಅಂತ್ಯದ ಕ್ಷಣದಲ್ಲಿ ಯೇಸು ಕ್ರಿಸ್ತನ ಕುದುರೆ ಮೇಲೆ ಹತ್ತಿಕೊಂಡು ಭೂಮಿಗೆ ಬರುವವನಾಗಿದ್ದಾನೆ. ಅದು 2ನೇ ಬರುಣದಲ್ಲಿ ಯೇಸು ಕ್ರಿಸ್ತನು ಇಸ್ರಾಯೇಲ್ ದೇಶದಲ್ಲೇ ಆತನು ಕೂಡ ಆ ಪವಿತ್ರ ಸ್ಥಾನದಲ್ಲೇ ಕುಳಿತು ಆತನು ಕೂಡ ಇಡೀ ಭೂಮಂಡಲವನ್ನ 1000 ವರ್ಷ ಸಾಮ್ರಾಜ್ಯವನ್ನ ಆಳುವಂತವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಹೀಗೆ ದೇವರು ತನ್ನ ವಾಕ್ಯವನ್ನ
ನೆರವೇರಿಸಿಕೊಳ್ಳುವನಾಗಿದ್ದಾನೆ. ಈ ಎಲ್ಲ ಇತಿಹಾಸ ನಮಗೇನು ಸೂಚಿಸ್ತಾ ಇದೆ? ಆ ಯೇಸು ಕ್ರಿಸ್ತನು ಅತ್ಯಂತ ವೇಗವಾಗಿ ಸಭೆಯಾದ ಮೊದಲ ಗೀತೆಯಾದ ನನಗೂ ನೀಗಾಗಿ ಬರುತ್ತಿದ್ದಾನೆಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಾದ ನಂಬರ್ ಮಾತು ನಾವು ಕರುಳನ್ನು ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವರಾಗೋಣ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ಮಾತನಾಡಿದ್ದಕ್ಕಾಗಿ ನಾವೆಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕಡೆಯದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ. ನೀನು ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ದಿನ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ತಿಳಿಯಲಾರ್ದ ಮಹತ್ತಾದ ಗೂಢಾರ್ಥಗಳನ್ನು ನೀನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ. ನಿನಗೆ ಘನತೆ ಬರುವುದು ಹಿಂದೆಂದಿಗೂ ಶಾಶ್ವತವು ನಿನಗೆ ಸಲ್ಲಲಿ. ಹೌದು ದೇವರ, ಅಂಜೂರದ ಮರದ ದೃಷ್ಟಾಂತದಿಂದ ನಮಗೆ ಈ ದಿನ ನೀನು ಅನೇಕ ವಿಷಯಗಳನ್ನು ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರು, ಯಾವಾಗ ಇಸ್ರಾಯೇಲ್ ದೇಶ ಹುಟ್ಟಿತೋ ಅವಾಗಲೇ ಅಂತ್ಯಕಾಲವೂ ಕೂಡ ಆರಂಭವಾಯಿತು ಎಂಬುದಾಗಿ ನೀನು ನಮಗೆ ತಿಳಿಯಪಡಿಸಿದ್ದೆ. ಈಗಾಗಲೇ ಇಸ್ರಾಯೇಲ್ ದೇಶಕ್ಕೆ ರಾಜನು ಬಂದನು. ಇಸ್ರಾಯೇಲ್ ದೇಶಕ್ಕೆ ದೇವರ ಯೆರೂಸಲೇಮ್ ಆಗಿ ರಾಜಧಾನಿಯಾಗಿ ಕೂಡ ನೀನು ಮಾಡಿದೆ. ಅದಕ್ಕಾಗಿ ಸ್ತೋತ್ರ. ಆಮೆನ್. ದೇವರ ಕೃಪೆಯ ಸಭೆಯಾದ ನಮ್ಮನ್ನು ನಾವು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಳ್ತೇವೆ. ಇಸ್ರಾಯೇಲ್ ದೇಶದ ಜನರು ಧರ್ಮಶಾಸ್ತ್ರ ಸಭೆಯನ್ನು ಕಟ್ಟುವುದಕ್ಕೆ ಸಕಲ ಸಿದ್ಧತೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಆದರೆ ದೇವರ ಕೃಪೆಯ ಸಭೆಯಾದ ನಾವು ನಿನ್ನ ಆರಿಸಿಕೊಳ್ಳೋಕ್ಕಾಗಿ ಇನ್ನೂ ಹೆಚ್ಚಾಗಿ ಸಿದ್ಧರಾಗಿರಬೇಕು. ಹಾಗೆ ನಮ್ಮನ್ನು ನೀನು ಆಶೀರ್ವದಿಸು ದೇವರೇ. ನಾವು ಲೋಕದ ಆಸೆಗಳನ್ನು, ಲೋಕದ ಜನರಂತೆ ನಾವು ನಡೆಯದೆ ಅವುಗಳನ್ನು ಹಿಂಬಾಲಿಸದೆ ದೇವರೇ ನಿನ್ನನ್ನು ಹಿಂಬಾಲಿಸಿ ನಿನ್ನ ರಹಸ್ಯ ಬಣದಲ್ಲಿ ಎತ್ತಲ್ಪಡೋದಕ್ಕಾಗಿ ಪ್ರತಿದಿನ ಪ್ರತಿ ಕ್ಷಣವೂ ನಾವು ಸಭೆಯಾದ ನಾವೆಲ್ಲರೂ ಸಿದ್ಧರಾಗಿರುವಂತೆಯೇ ನಮ್ಮನ್ನು ಆಶೀರ್ವದಿಸು. ಲೋಕದಿಂದ ನಮ್ಮನ್ನು ಬೇರ್ಪಡಿಸಿ ನಡೆಸುವ ನಿನ್ನ ಪರಿಶುದ್ಧತೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಡೆಯುವಂತೆ ಜೀವಿಸುವಂತೆ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ನಡೆಸುವ. ದೇವರೇ, ನಿನಗೆ ಇಷ್ಟ ಆಗುವ ಮೊದಲ ಗೀತೆಯಾಗಿ ನಾವು ಸಿದ್ಧರಾಗಿರುವಂತೆ ಆಶೀರ್ವದಿಸುವ. ಎಲ್ಲ ಕ್ಷಣದಲ್ಲೂ ನಾವು ನಿಮಗಾಗಿ ಸಿದ್ಧರಾಗಿರುವಂತೆ ಆಶೀರ್ವದಿಸುವ. ದೇವರೇ, ನಿನ್ನ ಆರಾಧನೆ ಪ್ರಣವದಲ್ಲಿ ಸಭೆಯಾದ ನಾವೆಲ್ಲರೂ ಎತ್ತಲ್ಪಡುವಂತೆ ನೀನೇ ನಮ್ಮನ್ನು ಎಲ್ಲ ಆಶೀರ್ವದಿಸಿ ನಡೆಸಬೇಕೆಂದು ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ನಮ್ಮ ಜೀವನ ತಂದೆ ಆದ ದೇವರೇ. ಆಮೇನ್, ಆಮೇನ್, ಆಮೇನ್. God bless you all.